ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ದೇವರು ಇದು ಒಂದು ಹೊಸ ದಿನವನ್ನು ಕೊಟ್ಟದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಕೂಟವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ವಿಶೇಷವಾದ ಒಂದು ವಾಕ್ಯವನ್ನು ನಿಮಗೆ ತೋರಿಸಲಿಕ್ಕೆ ಆಸೆ ಪಡ್ತೇನೆ. ಆಮೇಲೆ ನಾವು ಮುಂದೆ ಸಾಗೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 17ನೇ ವಾಕ್ಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 13:17. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡೆದೇ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದುದಲ್ಲ. ಯಾಕಂದರೆ ಇಲ್ಲಿ ಇರತಕ್ಕಂಥ ಹಿರಿಯರು ನಿಮ್ಮೆಲ್ಲ ಆತ್ಮಗಳಿಗೆ ಜವಾಬ್ದಾರಿಕೆ ಉಳ್ಳವರಾಗಿದ್ದಾರೆ. ಅವರು ನಿಮಗೆ ಲೆಕ್ಕ ಒಪ್ಪಿಸಿಕೊಳ್ಬೇಕಾದ ಭಾರ ಅವರಿಗಿದೆ. ಆಗಿರಬೇಕಾದರೆ ಇಂಥ ಕೂಟಗಳನ್ನು ಆಲಸ್ಯದಿಂದ ಒಂದು ವೇಳೆ ಸಮಯವನ್ನು ಕಳೆದರೆ ಅದಕ್ಕೆ ನೀವೇ ಕಾರಣ, ನೀವೇ ಲೆಕ್ಕ ಒಪ್ಪಿಸಿಕೊಳ್ಬೇಕು. ಒಂದು ವೇಳೆ ಆ ವಿಷಯದಲ್ಲಿ ನಾವು ಆಲಸ್ಯರಾಗಿದ್ದರೆ ದೇವರು ನಮ್ಮನ್ನು ಕೇಳ್ತಾನೆ. ನಮಗೆ 2 ವರ್ಷ ಏನಿದೆ, ಶಿಕ್ಷೆ ಇದೆ. ಇಲ್ಲಿ ನೋಡ್ತೀವಿ, ಆತ್ಮಗಳನ್ನು ಕಾಯಬೇಕಾದ್ರೆ ನಿಮ್ಮನ್ನು ನೋಡುವಾಗ ನಮಗೆ ಸಂತೋಷ ಇರಬೇಕು. ನಿಮ್ಮ ಜೀವಿತದಲ್ಲಿ ನೀವು ದುಃಖದಿಂದ ಇರ್ಬೋದು, ಕುಟುಂಬದಲ್ಲಿ ದುಃಖದಿಂದ ಇರ್ಬೋದು, ಅಥವಾ ಯೌವನದಲ್ಲಿ ನೀವು ದುಃಖದಿಂದ ಇರುವಂಥದ್ದು ಹಿರಿಯರಿಗೆ ಏನಾಗ್ತದೆ ಅಂದರೆ ಭಾಳ ದುಃಖ ಆಗ್ತದೆ. ಅವರಿಗೆ ಯಾವಾಗಲೂ ಸಂತೋಷ ಇರಬೇಕಂತ ಹೇಳಿ ಎದುರು ನೋಡ್ತಾ ಇದ್ದಾರೆ ಯಾರು ಸಭೆಯ ಹಿರಿಯರು. ಯಾಕಂದರೆ ನಿಮ್ಮ ಮೇಲೆ ಜವಾಬ್ದಾರಿಕೆ ಒತ್ತುಕೊಂಡ ಮೇಲೆ ನಿಮ್ಮ ಆತ್ಮಗಳ ಭಾರ ಹಿರಿಯರಿಗೆ ಸಂಬಂಧಪಟ್ಟದಾಗಿರೋದ್ರಿಂದ ನಾವು ಏನೇ ಮಾಡಿದರೂ ಅದನ್ನು ಗಂಭೀರತೆಯಿಂದ ಭಯಭಕ್ತಿಯಿಂದ ದೇವರ ಸನ್ನಿಧಾನದಲ್ಲಿ ವಾಕ್ಯಗಳನ್ನು ಅಂಗೀಕರಿಸಿಕೊಂಡು ನಾವು ಸಂತೋಷದಿಂದ ಕೈಕೊಂಡು ಜೀವಿಸರಾಗಿರಬೇಕು. ವ್ಯಸನದಿಂದೆಲ್ಲ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ನಾವು ಏನೇ ಮಾಡಿದರೂ ಅದು ಸಂತೋಷದಿಂದ ಮಾಡಲಿಕ್ಕೆ ದೇವರು ಸಹಾಯ ಮಾಡಲಿ. ಆಲಸ್ಯ ಬೇಡ. ಸಭೆಯಲ್ಲಿ ಗಂಭೀರತೆ ಇಲ್ಲದೆ ಹೋದರೆ ಅದಕ್ಕೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನೀವು ಬೋಧಕರಾಗಲಿಕ್ಕೆ ಮುಂದೆ ಬರಬೇಡಿ. ಯಾಕೆಂದರೆ ಬೋಧಕರಿಗೆ 2 ವರ್ಷವಿಗೆ ಏನಿದೆ, ಶಿಕ್ಷೆ ಇದೆ. ಬೋಧಿಸುವವನಾಗಿ ಇದ್ದು ಕೈಕೊಂಡು ಜೀವಿಸದೆ ಹೋದರೆ ಅವರಿಗೆ 2 ವರ್ಷ ಶಿಕ್ಷೆ. ಆದ್ದರಿಂದ ಪ್ರತಿಯೊಂದು ಕೂಟದಲ್ಲಿಯೂ ಪ್ರತಿಯೊಬ್ಬರು ಸಂತೋಷಭರಿತರಾಗಿ ದಾಹ ಉಳ್ಳವರಾಗಿ ದೇವರ ಸನ್ನಿಧಾನದಲ್ಲಿ ಕೇಳಿಸಿಕೊಳ್ಬೇಕು. ಕೇಳಿದಂಥ ಮಾತನ್ನು ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಲ್ಲಿ ಬಿಟ್ಟು ಬಿಡದ ಹಾಗೆ ದೇವರ ಹತ್ರ ಒಂದು ಸಣ್ಣ ಪ್ರಾರ್ಥನೆ, ಸ್ವಾಮಿ ನಾವು ಕೇಳುವಂಥ ವಾಕ್ಯಗಳು ನಮ್ಮ ಹೃದಯದಲ್ಲಿ ದೃಢವಾಗಿರಲಿ ಮತ್ತು ಅನುದಿನದ ಜೀವಿತದಲ್ಲಿ ನಾವು ಕೈಗೊಂಡು ಜೀವಿಸಲಿಕ್ಕೆ ಆಗುವಂತೆ ಸಹಾಯ ಮಾಡಿ ಎಂಬುದಾಗಿ ನಾವು ಕೇಳಿಸಿಕೊಳ್ಳೋಣ. ಈ ಸಮಯದಲ್ಲಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರತಿದಿನ ಪ್ರತಿ ಕ್ಷಣ ನಮಗೆ ಸಮಯ ಸಿಗುವಾಗಲೆಲ್ಲ ದೇವರಿಗೆ ನಾವು ಕೃತಜ್ಞತೆ ಹೇಳುವುದಾಗಿರಬೇಕು. ಯಾಕೆಂದರೆ ಈ ದಿನವನ್ನು ಸಹ ನಾವು ಏನು ಮಾಡಿದ್ದೇವೆ, ಹೊಸ ದಿನವನ್ನು ಕಾಣಲಿಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಕಳೆದ ರಾತ್ರಿ ಎಷ್ಟೋ ಜನರು ಪ್ರಾಣ ಹೋಗಿರ್ಬೋದು ಅನೇಕ ರೋಗಗಳಿಂದ. ಆದರೆ ನಮ್ಮನ್ನಾದರೂ ದೇವರು ನಮ್ಮನ್ನು ಸಜೀವವಾಗಿಟ್ಟು ಹೊಸ ದಿನವನ್ನು ಕಂಡು ನಮ್ಮ ಮೇಲೆ ದೇವರು ನಂಬಿಕೆ ಇದ್ದಾನೆ. ನನ್ನ ಮಗ ನನ್ನ ಮಗಳು ನನಗೋಸ್ಕರ
ಜೀವಿಸ್ತಾರೆ. ನನ್ನ ಚಿತ್ತವನ್ನೇ ಈ ದಿನದಲ್ಲಿ ಅವರು ನೆರವೇರಿಸುವ ನಂಬಿಕೆಯಲ್ಲಿ ನಮ್ಮನ್ನು ಆರಿಸಿಕೊಂಡಿರುವಾಗ ಖಂಡಿತವಾಗಿ ಈ ದಿನದಲ್ಲಿ ಸಹ ನಾವು ದೇವರಿಗೆ ನಂಬಿಕಸ್ಥ ಮಕ್ಕಳಾಗಿ ನಾವು ಜೀವಿಸಬೇಕು. ಕೃತಜ್ಞತೆ ಹೇಳಬೇಕು, ಮೌನವಾಗಿ ಇರಲೇಬಾರದು. ಯಾಕಂದರೆ ಆತನು ಮಾಡಿದಂಥ ಉಪಕಾರ ಬಹಳ ದೊಡ್ಡದಿದೆ. ನೋಡಿ, ನಾವೆಲ್ಲರೂ ಹೇಗೆ ಬಂದಿದ್ದೇವೆ, ಆರೋಗ್ಯವಂತರಾಗಿ ಬಂದಿದ್ದೇವೆ. ದೇವರ ಒಂದು ಕೃಪೆ ಇಲ್ಲದೆ ನಾವಿಲ್ಲಿ ಬರಲಿಕ್ಕೆ ಆಗಲ್ಲ. ಆತನ ಕೃಪೆ ಇಲ್ಲದೆ ನಾವಿಲ್ಲಿ ಬಂದಿದ್ದೇವೆ. ಈ ಸಮಯವನ್ನು ಕೊಟ್ಟಿದ್ದಾನೆ, ಒಳ್ಳೆಯ ವಾತಾವರಣವನ್ನು ಕೊಟ್ಟಿದ್ದಾನೆ. ನಾವೆಲ್ಲರೂ ಸಹ ಕೂಡಿ ಬಂದಿರುವಾಗ ನಾವೆಲ್ಲರೂ ಹೇಗಿರ್ಬೇಕಂದ್ರೆ ಒಂದೇ ಮನಸ್ಸುಳ್ಳವರಾಗಿರಬೇಕು. ನಾವು ನಿಜವಾಗ್ಲೂ ಒಂದೇ ಮನಸ್ಸುಳ್ಳವರಾಗಿದ್ದರೆ ನಾವು ಚರ್ಚೆಯನ್ನು ಏನು ಮಾಡ್ತೇವೆ, ಪ್ರೀತಿ ಮಾಡ್ತೇವೆ. ಹಾಗಿರ್ಬೇಕಾದ್ರೆ ಈ ಸಮಯದಲ್ಲಿ ನಾವು ಎಲ್ಲರೂ ಎದ್ದು ನಿಂತು ಸ್ವಾಮಿ ನೀನು ಮಾಡಿದ ಎಲ್ಲ ಉಪಕಾರಗಳಿಗೆ ಸ್ತೋತ್ರ ಎಂಬುದಾಗಿ ನಾವು ದೇವರನ್ನು ಆರಾಧಿಸೋಣ. ಪ್ರೀತಿಗಳ ಸ್ವಾಮಿ, ಇವತ್ತು ಹೊಸ ದಿನವನ್ನು ಕೊಟ್ಟು ಇಲ್ಲಿಯವರೆಗೆ ನಮ್ಮನ್ನು ನಡೆಸಿಕೊಂಡು ಬರ್ತಾ ಇದೆಯಾ. ನಮ್ಮ ಮುಂಬರುವ ಎಲ್ಲ ಸಮಯಗಳಲ್ಲಿ ನಿನ್ನ ಆತ್ಮವನ್ನು ನಮ್ಮ ಜೊತೆಯಲ್ಲಿ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಬಂದಂಥ ನಾವೆಲ್ಲರೂ ಸಹ ನಿನ್ನನ್ನು ಸ್ತುತಿಸಲಿಕ್ಕೆ, ಆರಾಧಿಸಲಿಕ್ಕೆ ನಮಗೆ ಕೊಟ್ಟಂಥ ಈ ಒಂದು ಒಳ್ಳೆಯ ದಿನದಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ನಮಗೆ ಕೊಡುವಾಗ ನಾವು ಕೈಕೊಂಡು ಆಗಲಿಕ್ಕೆ ಆಗುವಂತೆ ಸಹಾಯ ಮಾಡು. ಇಲ್ಲಿಯವರೆಗೆ ನಮ್ಮನ್ನು ನೀನು ದಾರಿ ನಡೆಸಿಕೊಂಡು ಬಂದಿದ್ದಿ ಸ್ವಾಮಿ. ಬೆಳಗಿನ ಜಾವದ ಉಪಹಾರವನ್ನು ನಮಗೆ ಕೊಟ್ಟಿದ್ದಿ ಕರ್ತನೆ. ನಿನ್ನ ಸನ್ನಿಧಾನದಲ್ಲಿ ನಾವು ಒಂದಾಗಿ ಕೂಡಿ ಬಂದಿರುವಂಥದ್ದು ನಮಗೆ ಎಷ್ಟೋ ಸಂತೋಷ. ಮನಪೂರ್ವಕವಾಗಿ ನಿನ್ನನ್ನು ನಾವು ಕೊಂಡಾಡ್ತೇವೆ, ಆರಾಧಿಸ್ತೇವೆ ಸ್ವಾಮಿ. ಪ್ರತಿಯೊಂದು ಚಟುವಟಿಕೆಗಳಲ್ಲಿ ನಿನ್ನ ಪ್ರಸನ್ನತೆ ಇರಲಿ ಸ್ವಾಮಿ. ನಿನ್ನಿಂದ ಆಲೋಚನೆ ಕೇಳ್ಕೊಂಡು ನಾವು ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿ ಸ್ವಾಮಿ. ಖಂಡಿತವಾಗಿ ಸ್ವಾಮಿ ನೀನು ಸಹಾಯ ಮಾಡ್ತದಕ್ಕಾಗಿ ಸ್ತೋತ್ರ. ನನಗೆ ಆರೋಗ್ಯ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ನನಗೆ ಸ್ವಸ್ಥವಾದ ಜ್ಞಾನ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಳ್ಳುವಾಗ ನನ್ನ ಕಿವಿಗಳನ್ನು ತೆರೆದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಈ ವೇಳೆಯಲ್ಲಿ ಸ್ವಾಮಿ ಬಂದಂಥ ನಾವು ಸ್ವಾಮಿ ನಿನ್ನ ಪ್ರಸನ್ನತೆಯನ್ನು ಕೇಳಲಿಕ್ಕಾಗುವಂತೆ ಹೊಂದಿಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ನಮ್ಮನ್ನು ಆಶೀರ್ವಾದ ಮಾಡು. ನಾವು ಬರೀ ಕೈಯಿಂದ ಹೋಗದೆ ಸ್ವಾಮಿ, ವಿಶೇಷವಾದಂಥ ನಿನ್ನ ಅಭಿಷೇಕದಿಂದ ನಾವು ಇಲ್ಲಿಂದ ಹೋಗ್ಲಿಕ್ಕಾಗುವಂತೆ ಸಹಾಯ ಮಾಡು. ಅದಕ್ಕಾಗಿ ನಾವೆಲ್ಲರೂ ಸ್ವಾಮಿ ನಿನ್ನನ್ನು ಸ್ತುತಿಸ್ತೇವೆ, ಆರಾಧಿಸ್ತೇವೆ, ಕೊಂಡಾಡ್ತೇವೆ, ಮಹಿಮೆ ಪಡಿಸ್ತೇವೆ ಸ್ವಾಮಿ. ನೀನು ಒಬ್ಬನೇ ಸ್ವಾಮಿ ಸ್ತುತಿಗೆ ಯೋಗಿನಾಗಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ನಾವೆಲ್ಲರೂ ಸೇರಿದವರನ್ನು ಸ್ತುತಿಸೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಈ ಒಂದು ದಿನವನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ನಮ್ಮ ಜೊತೆಯಲ್ಲಿ ನೀನು ಮಾತನಾಡಿದಕ್ಕಾಗಿ ನಿನಗೆ ಸ್ತೋತ್ರ. ನೀನು ಒಳ್ಳೆಯದು ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಇಲ್ಲಿವರೆಗೆ ನಮ್ಮನ್ನು ದಾರಿ ನಡೆಸಿಕೊಂಡು ಬಂದಿದೆಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಕೂಡಿಯಲ್ಲಿ ಬಂದಂಥ ನಾವು ಎಲ್ಲರೂ ಸ್ವಾಮಿ ನಿನ್ನಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಿಕ್ಕಾಗುವಂತೆ, ರಕ್ಷಣಿಗೆ ವಾಕ್ಯಗಳನ್ನಾಗಿ ಹೊಂದಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು. ಅದಕ್ಕಾಗಿ ನೀನು ಸಹಾಯ ಮಾಡ್ತೀಯ. ನಿನಗೆ ಸ್ತೋತ್ರ. ಏಸು ಸ್ವಾಮಿ ಹೆಸರಲ್ಲಿ ಬೇಡ್ಕೊಳ್ತೇವೆ ತಂದೆಯೇ, ಆಮೇಲೆ ಕಳಪಡಿಕೊಳ್ಳೋಣ. ಯೌವನಸ್ಥನು ತನ್ನ ಜೀವಿತವನ್ನು ಯಾವುದರಿಂದ ಶುದ್ಧಪಡಿಸಿಕೊಳ್ತಾನೆ? ಎಲ್ಲ ಈ ವಾಕ್ಯ ಗೊತ್ತಿದಲ್ಲ? ಯಾವುದರಿಂದ? ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವುದರಿಂದ. ಹಾಗಿರಬೇಕಾದ್ರೆ ದೇವರ ವಾಕ್ಯನೇ ಗೊತ್ತಿಲ್ಲ ಅಂದರೆ ಹೇಗೆ ಕೈಕೊಂಡು ಜೀವಿಸಲಿಕ್ಕೆ ಆಗ್ತದೆ? ನನ್ನೊಂದು ಜೀವಿತವನ್ನು ಸಾಕ್ಷಿಯಾಗಿ ನಿಮಗೆ ಹೇಳಲಿಕ್ಕೆ ಆಶೆ ಪಡ್ತೇನೆ. ದೇವರ ವಾಕ್ಯ ನಮ್ಮಲ್ಲಿ ಸ್ಪಷ್ಟವಾಗಿದ್ದರೆ ಮಾತ್ರ ನಾವು ಕದಲಲಾಗದೆ ನಿಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಎರಡನೇದಾಗಿ, ನಾನು ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡ್ತೇನೆ, ಅದರಂತೆ ಸಭೆಯನ್ನು ನಾನು ಪ್ರೀತಿ ಮಾಡ್ತೇನೆ ಎಂಬ ವಾಕ್ಯ ನೆರವೇರಬೇಕಾದರೆ ನಮಗೆ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ವಾಕ್ಯಗಳು ನಮ್ಮ ಹೃದಯದಲ್ಲಿ ಇರಬೇಕು.
ಇವತ್ತು ನನ್ನನ್ನು ಪ್ರೋತ್ಸಾಹ ಪಡಿಸಿದಂಥ ವಾಕ್ಯಗಳನ್ನು ಯೌವನದಲ್ಲಿದ್ದಾಗ ನನ್ನನ್ನು ಪ್ರೋತ್ಸಾಹ ಪಡಿಸಿದಂಥ ವಾಕ್ಯಗಳು ಏನಿದೆ ಆ ವಾಕ್ಯಗಳನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳಿಕ್ಕೆ ಆಸೆ ಪಡ್ತೇನೆ. ಎಲ್ಲರ ಹತ್ರ ಪೇಪರ್ ಪೆನ್ ಇದೆ, ಖಂಡಿತವಾಗಿ ಈ ವಾಕ್ಯಗಳನ್ನೆಲ್ಲ ಬರೆದುಕೊಳ್ಳಿರಿ. ಮನೆಗೆ ಹೋದ ಮೇಲೆ ಮತ್ತೊಂದು ಸರಿ ನೀವು ರಿಕಾರ್ಡ್ ಮಾಡಿ ಹೋಗಿ. ನಾನು ಯಾಕೆ ಕ್ರಿಸ್ತನನ್ನು ಪ್ರೀತಿಸಬೇಕು? ವೈ ಐ ವಾಂಟ್ ಟು ಲವ್ ಜೀಸಸ್. ಯಾಕೆ ನಾನು ಈ ಸಮಯವನ್ನು ಜೀವಿಸಬೇಕಂದ್ರೆ, ಕ್ರಿಸ್ತನು ನನ್ನನ್ನು ಮೊದಲು ನನ್ನನ್ನು ಪ್ರೀತಿಸಿದ್ದಾನೆ. ಅದಕ್ಕೋಸ್ಕರ ನಾನು ಆತನನ್ನು ಮೊದಲು ಪ್ರೀತಿಸುತ್ತೇನೆ. ಕ್ರಿಸ್ತನು ತನ್ನ ತಂದೆಯನ್ನು ಪ್ರೀತಿಸಿ ತಂದೆಯ ಇಷ್ಟವನ್ನು ನೆರವೇರಿಸಿದನು. ಅದರಂತೆ ನಾನು ಕಳಿಸಿಕೊಟ್ಟಾಗ ಯೇಸು ಸ್ವಾಮಿ ಯಾವ ರೀತಿ ತಂದೆಯನ್ನು ಮೆಚ್ಚಿಸಿದನೋ ಅದೇ ಪ್ರಕಾರ ನಾವು ಸಹ ಮೆಚ್ಚಿಸಬೇಕು. ಯೇಸು ಸ್ವಾಮಿ ತಂದೆ ಕಳಿಸುವಾಗ ಪ್ರತಿದಿನ ಯೇಸು ತಂದೆಯೊಂದಿಗೆ ಅನ್ಯೋನ್ಯವಾಗಿದ್ದನು. ಆತನು ಏನೇ ಒಂದು ಮಾಡಬೇಕಾದ್ರೆ ತನ್ನ ಇಷ್ಟದಿಂದ ಯಾವುದು ಮಾಡಲಿಲ್ಲ. ತಂದೆಯನ್ನು ಕೇಳ್ತಾ ಇದ್ದ, ಈ ಸಮಯದಲ್ಲಿ ನಾನು ಏನು ಮಾಡಬೇಕು, ಈ ಸಮಯದಲ್ಲಿ ಏನು ಮಾಡಬೇಕಂತೇಳಿ. ಆತನಿಂದ ಉತ್ತರ ಸಿಕ್ಕ ಮೇಲೆ ಮಾತ್ರ ಆತನು ಆ ಒಂದು ಕಾರ್ಯವನ್ನು ಮಾಡ್ತಾ ಇದ್ದನು. ಉದಾಹರಣೆಗೆ ಈ ಕಾರಣ ಊರಿನಲ್ಲಿ ಮದುವೆ ಸಮಯದಲ್ಲಿ ಏನಾಯಿತು, ದ್ರಾಕ್ಷಾರಸ ಕಡಿಮೆ ಆಯಿತು. ಅವನ ತಾಯಿ ಬಂದು ಹೇಳ್ತಾ ಇದ್ರು, ಮಗನೇ ದ್ರಾಕ್ಷಾರಸ ಕಡಿಮೆ ಆಗಿದೆ, ಯಾರಿಗೆ ಸಾಲದಂತೆ ಬಂದಿದೆ ಅಂತ ಹೇಳಿದಾಗ ಯೇಸು ಸ್ವಾಮಿ ಹೇಳಿದನು, ಇನ್ನು ನನ್ನ ಸಮಯ ಬರಲಿಲ್ಲ, ನನ್ನ ಬಳಿಗೆ ನೀನು ಏಕೆ ಅಂದರೆ, ನನಗಿನ್ನೂ ಸಮಯ ಬರಲಿಲ್ಲ ಅಂದರೆ ಇನ್ನೂ ತಂದೆಯಾದ ದೇವರು ನನಗೆ ಪರ್ಮಿಷನ್ ಕೊಡಲಿಲ್ಲ, ಯಾಕೆ ನೀನು ನನ್ನ ಗೊಡವಿಗೆ ಬರ್ತಾ ಇದೆಯಾ ಅಂತೇಳಿ ತಾಯಿಗೆ ಉತ್ತರ ಕೊಟ್ಟನು. ಆಮೇಲೆ ತಾಯಿ ಕೇಳಿದಂಥ ಮಾತು ಅದನ್ನು ಕೇಳಿಸ್ಕೊಂಡ ಮೇಲೆ ನಾನು ಅಂದ್ಕೊಳ್ತೇನೆ, ಅದನ್ನು ಹೋಗಿ ಏನು ಮಾಡಿರ್ತಾನೆ, ಪ್ರಾರ್ಥನೆ ಮಾಡಿರ್ತಾನೆ, ಸ್ವಾಮಿ ತಾಯಿಗೆ ಒಂದು ಕೊರತೆ ಇರುವುದನ್ನು ಹೇಳಬೇಕಾದ್ರೆ ನಾನು ಏನು ಸ್ವಾಮಿ ಮಾಡಬೇಕಂತೇಳಿ. ಅವಾಗ ತಂದೆಯಾದ ದೇವರ ಆತನಿಗೆ ಆನ್ಸರ್ ಕೊಟ್ಟಿರ್ತಾನೆ. ಅಲ್ಲಿ ಬಾಣಿಗಳಿದ್ದವರ ನೀರು ತುಂಬಿಸಿಬಿಟ್ಟು ಪ್ರಾರ್ಥನೆ ಮಾಡಿಕೊಡು ಅಂತ ಹೇಳಿದ ಮೇಲೆ ಅದನ್ನು ಬಂದು ಹೇಳ್ತಾನೆ. ಮತ್ತೆ ತಾಯಿ ಹತ್ರ ಕೂಲಿ ಕೆಲಸದವ್ರ ಹತ್ರ ಆ ಬಾಣಿಗಳಲ್ಲಿ ನೀರು ತುಂಬಿಸಿದ ತಕ್ಷಣ ನೀರು ತುಂಬಿಸ್ತಾನೆ. ನಮ್ಮ ಎದುರಿಗೆ ಆತನ ಏನು ಪ್ರಾರ್ಥನೆ ಮಾಡಲಿಲ್ಲ. ನೀರು ತುಂಬಿಸಿದ ಮೇಲೆ ಆಕಾಶದ ಕಡೆಗೆ ಅಷ್ಟೇ ನೋಡಿದ. ಮತ್ತು ಅದಕ್ಕೆ ಕೆಲಸದವ್ರಿಗೆ ಹೇಳ್ತಾನೆ, ತುಂಬಿ ನೀರು ಕೊಡಿ ಅಂತೇಳಿ. ಅದು ಅದ್ಭುತಕರವಾದ ಏನಾಯಿತು, ದ್ರಾಕ್ಷಾರಸವಾಗಿ ಬದಲಾಯಿತು. ಹಾಗೆ ಒಂದೊಂದು ಕಾರ್ಯವನ್ನು ಮಾಡಬೇಕಾದ್ರೆ ಅದನ್ನು ತಂದೆಯ ಪರ್ಮಿಷನ್ ಕೇಳಿಕೊಂಡು ಏನು ಮಾಡಬೇಕು, ಅದನ್ನು ಮಾಡ್ತಾ ಇದ್ದನು. ಅದೇ ನಾವು ಯೇಸು ಸ್ವಾಮಿಯನ್ನು ಪ್ರೀತಿಸಿದಂಥ ದೇವರು ಪಕ್ಷಪಾತಿ ಅಲ್ಲ. ಆತನು ಸಹ ಯೇಸು ಸ್ವಾಮಿಗೆ ಯಾವ ರೀತಿ ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ಉತ್ತರ ಕೊಟ್ಟನು, ಅದೇ ರೀತಿಯಲ್ಲಿ ನಮಗೆ ಸಹ ಉತ್ತರ ಕೊಡಲಿಕ್ಕೆ ಅದನ್ನು ಶಕ್ತನು. ನಾವು ಕೇಳ್ತಾ ಇದ್ದೇವಾ? ಯೌವನ ಸಹೋದರರೇ ನಾವು ಕೇಳ್ತಾ ಇದ್ದೀವಾ? ಕೇಳ್ತಾ ಇದ್ದೀವಿ. ಏನು ಕೇಳ್ತಾ ಇದ್ದೀವಿ? ದೇವರೇ, ನೀನು ನಿಜವಾದ ದೇವರಾಗಿದ್ದರೆ ಆ ಹುಡುಗಿ ನಾನು ಲವ್ ಮಾಡ್ತೀನಿ, ನನಗೆ ಸೇರಿಸು. ಮಾಡ್ತೀರಲ್ಲ, ಭಾಳ ಮಂದಿ ಮಾಡಿರ್ತೀರ, ಇರೋಕ್ಕಾಗಲ್ಲ, ಹೇಳೋದು ಬೇಡ, ಮನಸ್ಸಲ್ಲಿ ಇಟ್ಕೊಳ್ಳಿ ಅಂತ ಪ್ರಾರ್ಥನೆ ದೇವರು ಉತ್ತರ ಕೊಡ್ತಾರ. ಹೇಗಿದೆ ಯೌವನದ ವಯಸ್ಸನ್ನು ಯಾವ ರೀತಿ ನಾವು ದೇವರಿಗೆ ಸಮರ್ಪಣೆ ಮಾಡಿ ಕೊಡ್ತಾ ಇದ್ದೇವೆ? ಸಂತೋಷವಾಗಿ ಯಾಕೆ ಒಂಥರ ನೆಲ್ಲಾಗ್ತಿದ್ದೀರಾ? ಇದನ್ನಪ್ಪ ಬಂದು ಹಿಂಗೆ ಹೇಳ್ಬಿಟ್ಟು ಅಂತ ಹೇಳಿ ಗಲಾಗ್ಬಿಟ್ರೆ, ಅಯ್ಯೋ ನನ್ನ ಮನಸ್ಸಾಗಿದ್ದೀನಿ ಹೆಂಗೆ ಹೇಳ್ಬಿಟ್ಟು ಎಲ್ಲ ನಿಮ್ಮ ಮನಸ್ಸಲ್ಲಮ್ಮ, ಇದು ಬಹಳಷ್ಟು ಮನಸ್ಸುಗಳು ಹಾಗೆ ಇದೆ. ಆ ರೀತಿ ಇರಬೇಕಾದ್ರೆ ದೇವರು ನಾವು ಆ ರೀತಿ ಪ್ರೀತಿಸಬೇಕು. ಅದು ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸುವುದಕ್ಕೋಸ್ಕರ ಈ ಭೂಮಿಯ ಮೇಲೆ ಬಂದಿದ್ದನು. ದೇವರ ಚಿತ್ರವನ್ನು ಮಾಡಿ ನಮಗೂ ತಂದೆಗೂ ಇದ್ದಂತಹ ವೈರತ್ವವನ್ನು
ತಂದೆಯಿಂದ ದೂರ ಇದ್ದಂಥ ನಮ್ಮನ್ನು ಶಿಲುಬೆಯ ಮೇಲೆ ರಕ್ತ ಸುರಿಸಿದರ ನಿಮಿತ್ತವಾಗಿ ನಮ್ಮನ್ನು ಏನು ಮಾಡಿದ್ರು? ಒಂದಾಗಿಸನು. ತಂದೆಯಿಂದ ಕರೆಯುವಂಥ ಭಾಗ್ಯವನ್ನು ನಮಗೆ ಕೊಟ್ಟನು. ತಂದೆ ಅಂದರೆ ಆ ತಂದೆ ಅಲ್ಲ, ಪರಮಾತ್ಮ ತಂದೆ ಅಂತಾರೆ. ನಾನು ಅನೇಕ ಸರಿ ಹೇಳಿರ್ತೀನಿ, ಏನು ದೇವರೇ ಅಂದರೆ ಎಲ್ಲಿದ್ದಂದರೆ ದೂರ 5 ಕಿಲೋಮೀಟರ್ ದೂರ ಹೇಳಿದ್ದಾಗ ದೇವರೇ ನನ್ನನ್ನು ಕಾಪಾಡಪ್ಪ ಅಂದರೆ ಅಷ್ಟು ದೂರ ಇದ್ದ ನೀನು. ಅಪ್ಪ ನನಗೆ ಕಾಪಾಡಪ್ಪ ಅಂದರೆ ಪಕ್ಕದಲ್ಲೇ ಇದ್ದಾನೆ. ಎಲ್ಲಿ ನಿಮ್ಮಪ್ಪ ಎಲ್ಲೇ ಇದ್ದಾನೆ? ಪಕ್ಕದಲ್ಲೇ. ಇವತ್ತು ಯಾರೆಲ್ಲ ಏಸಪ್ಪ ನನ್ನ ಪಕ್ಕದಲ್ಲೇ ಇದ್ದಾನೆ ಅಂತ ಯಾರೆಲ್ಲ ನಂಬುತ್ತೀರೋ ನೀವು ಗೋಳಾಡೋದಿಲ್ಲ, ಕಳವಳ ಬರೋದಿಲ್ಲ. ಏನಂತೀರಾ? ಅಪ್ಪ ನನಗೆ ಇಂಥ ಪ್ರಾಬ್ಲಮ್ ಇದೆ, ಸ್ವಲ್ಪ ಸಾಲ್ವ್ ಮಾಡಪ್ಪ ಅಂತೀಯ. ಒಬ್ಬ ಮಗಳು ತನ್ನ ತಂದೆ ಇರ್ತದೆ ಯಾವ ರೀತಿ ಕೇಳ್ಕೊಡ್ತಾರೆ ಅದೇ ರೀತಿ ಕೇಳ್ತಾರೆ. ಯಾಕಂದರೆ ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅಪ್ಪ ಅಂತ ಕರೀಲಿಕ್ಕೆ ಆಗಲಾದೆ ದೇವರೇ ಪರಮಾತ್ಮ ಅನ್ನೋರು, ಅಯ್ಯೋ ದೇವರೇ ಪರಮಾತ್ಮ ಅಂದರೆ ಎಲ್ಲ ದೇವರೇ ಬಿಟ್ಟು 2 ಕಿಲೋಮೀಟರ್ ದೂರದಲ್ಲಿದ್ದಾಗ ಅಷ್ಟು ಕೂಗ್ತಾ ಇರ್ತಾರೆ. ನನಗೆ ಯಾವಾಗಲೂ ಪಕ್ಕದಲ್ಲಿ ಇದ್ದಾನೆ ನನ್ನ ಅಪ್ಪ ಅಂತೇಳಿ ನಾನು ಯಾವಾಗಪ್ಪ ಇಂಥ ಕೆಲಸ ಇದೆ, ಇದು ಮಾಡಿ ಹೋಗ್ತಾ ಇದ್ದೀನಿ ಏನಂತ್ಯ. ದೇವರು ಸಮಾಧಾನಕರವಾದ ಆನ್ಸರ್ ಕೊಡ್ತಾರೆ. ಒಂದು ಸಮಸ್ಯೆ ಇತ್ತು. ದೇವರಿಗೆ ಒಂದು ಕ್ವಶನ್ ಕೇಳಿದ ಒಬ್ಬ ವಿಷಯದಲ್ಲಿ. ನಾನು ಮೌನವಾಗಿದ್ದೆ, ಆನ್ಸರ್ ಕೊಡಲಿಲ್ಲ. ತಕ್ಷಣ ಆನ್ಸರ್ ಕೊಟ್ಟ. ಅದು ಏನು ಆನ್ಸರ್ ಕೊಡ್ತಾ ನೋಡೋಣ ಅಂತಿದ್ರೆ ಒಂದೇ ಮಾತು ಅದನ್ನು ಕೇಳಿದಂಥ ಕ್ವಶನ್ ಏನು ಗೊತ್ತಾ? ನೀನು ಮನುಷ್ಯರನ್ನು ಆನರ್ ಮಾಡ್ತಾ ಇದೆಯಾ, ನನ್ನನ್ನು ಆನರ್ ಮಾಡ್ತಾ ಇದೆಯಾ? ಏನಾಗಿ ಅಲ್ಲಿ ಮುಖ್ಯಮಂತ್ರಿ ಇಲ್ಲೇ ಹೇಳ್ಬೇಕಾಗಿತ್ತು, ಸ್ವಾಮಿ ನಾನು ನಿನ್ನೇ ಆನರ್ ಮಾಡ್ತೇನೆ ಸ್ವಾಮಿ, ಹಾಗಾದರೆ ನೀನು ಕೆಲಸವನ್ನು ಮಾಡ. ಆಯ್ತು ಸ್ವಾಮಿ ನಾನು ಮಾಡಿದೆ, ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ. ಹಾಗೆ ಪ್ರತಿಯೊಂದಕ್ಕೂ ನಾವು ಕೇಳುವಾಗ ದೇವರು ಖಂಡಿತವಾಗಿ ನಮಗೆ ಆನ್ಸರ್ ಕೊಡುವವರಾಗಿರ್ತಾನೆ. ಅದಕ್ಕೋಸ್ಕರ ತಂದೆಯನ್ನು ಪ್ರೀತಿಸಿದಂಥ ಯೇಸು ಸ್ವಾಮಿ ಸಭೆಯನ್ನು ಸಹ ಪ್ರೀತಿಸ್ತಾನೆ. ಇವತ್ತು ನಾವು ತಂದೆಯನ್ನು ಪ್ರೀತಿಸಿದರೆ ಖಂಡಿತವಾಗಿ ಸಹೋದರನ್ನು ಪ್ರೀತಿಸ್ತೇವೆ. ಯಾಕೆ ನಾವು ಸಹೋದರ ಪ್ರೀತಿಸ್ತೇವೆ ಅಂತ ಹೇಳಿದರೆ, ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಕಣ್ಣಿಗೆ ಕಾಣುವಂಥ ಸಹೋದರ ಸಹೋದರಿಯನ್ನು ಪ್ರೀತಿಸದೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ದೇವರನ್ನು ನೀನು ಹೇಗೆ ಪ್ರೀತಿಸಿದೆ ಅಂತ ಒಂದು ಕ್ವಶನ್ ಬರ್ತದೆ. ಈ ಕ್ವಶನ್ ಯಾವಾಗ ನಾವು ಎಲ್ಲರೂ ಜ್ಞಾಪಕದಲ್ಲೇ ಇಟ್ಕೊಳ್ಬೇಕು. ಆ ಸಹೋದರನಿಗೆ ಇಷ್ಟ ಇಲ್ಲ, ಆ ಸಹೋದರಿಗೆ ಇಷ್ಟ ಇಲ್ಲ, ಇವರು ಇಷ್ಟ ಇಲ್ಲ, ಅವ್ರು ಇರಲ್ಲ, ಅವ್ರ ಹತ್ರ ಮಾತಾಡೋಕ್ಕೆ ಮನಸ್ಸು ಬರಲ್ಲ, ಆ ಕಡೆ ನೋಡೋಕೆ ಇಷ್ಟ ಇಲ್ಲ ಅಂತ ಒಂದು ವೇಳೆ ಯೌವನಸ್ಥರಾಗಿದ್ದಾಗ ನಾವು ಆ ರೀತಿ ಹೇಳೋದಾಗಿದ್ರೆ ನಾವು ಎಲ್ಲಿ ದೇವರನ್ನು ಪ್ರೀತಿಸಿ ಮಾಡ್ತೇವೆ? ಎಲ್ಲಿ ನಾವು ಸಹೋದರನ್ನು ಪ್ರೀತಿ ಇವ್ರು ಇಳಿಸಲ್ಲ ಅವ್ರು ಇಳಿಸಲ್ಲ ಅಂದರೆ ಮನೆಗೆ ನೀವು ದೇವರನ್ನು ಸಹ ಇಳಿಸಿದವರಾಗಿ ಜೀವಿಸ್ತೀಯ. ಅದಕ್ಕೋಸ್ಕರ ನಾವು ಕ್ರಿಸ್ತನ ಸ್ವಭಾವ ನಮಗೆ ಬರಬೇಕಾದ್ರೆ ಖಂಡಿತವಾಗಿ ಬಂದರೆ, ಅಥವಾ ಸ್ವಭಾವ ನನ್ನಲ್ಲಿ ಬಂದರೆ ಖಂಡಿತವಾಗಿ ನಾನು ಯಾರನ್ನು ರಿಜೆಕ್ಟೆಡ್ ಮಾಡಲ್ಲ. ಯಾಕಂದರೆ ಯೇಸು ಕ್ರಿಸ್ತನಲ್ಲಿ ಇದ್ದಂಥ ಸ್ವಭಾವ ನನ್ನೊಳಗೆ ಬರುವಾಗ ನಾನು ಎಲ್ಲರನ್ನೂ ಸಹ ಏನು ಮಾಡ್ತೇನೆ? ಪ್ರೀತಿ ಮಾಡುವನಾಗಿರ್ತೇನೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾನೆ, ಒಂದು ವಾಕ್ಯವನ್ನು ಬರ್ಕೊಳ್ಳಿ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 14:15 ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಅನುಸರಿಸಿದ್ರಿ. ಇದನ್ನು ಒಂದು ಬುಕ್ನಲ್ಲಿ ಬರೆದುಕೊಳ್ಳಿ. ಈ ವಾಕ್ಯವನ್ನು ಯಾರಾದರೂ ಒಬ್ಬರು ಓದಿ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಾಕ್ಯ. நீங்கள் என்னிடத்தில் அன்பாயிருந்தால் நான் என் கற்பனைகளெல்லாம் கைக்கொள்ளுவேன். ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಅನುಸರಿಸಿರಿ. ಆಜ್ಞೆಗಳನ್ನು ನಾವು ಅನುಸರಿಸದೆ ಹೋದರೆ, ದೇವರ ವಾಕ್ಯಗಳನ್ನು ನಾವು ಅನುಸರಿಸದೆ ಕೈಕೊಂಡು ಜೀವಿಸದೆ ಹೋದರೆ, ಇನ್ನು ನನ್ನಲ್ಲಿ ಯೇಸು ಸ್ವಾಮಿಯ ಮೇಲಿದ್ದಂಥ ಪ್ರೀತಿ ನನಗಿಲ್ಲ.
ಯೇಸು ಸ್ವಾಮಿಯ ಮೇಲೆ ಪ್ರೀತಿ ಇತ್ತು ಅಂದರೆ ನಾನು ಪಾಪವನ್ನು ಹಾಗೆ ಮಾಡ್ತೇನೆ, ಆತನ ವಾಕ್ಯಗಳಿಗೆ ನಾನು ಕೈಗೊಂಡು ಜೀವಿಸ್ತೇನೆ. ಯಾರೆಲ್ಲ ದೇವರ ವಾಕ್ಯವನ್ನು ಕೈಗೊಂಡು ಜೀವಿಸ್ತಾರೋ ಅವರಲ್ಲಿ ಯಾವುದೇ ಭೇದ ಭಾವ ಇರುವುದಿಲ್ಲ. ಯಾಕಂದರೆ ಯೇಸು ಸ್ವಾಮಿ ಸಹ ಯಾವುದೇ ಭೇದ ಭಾವ ಇಲ್ಲ. ಅವನು ಅಷ್ಟು ಪಾಪ ಮಾಡಿದ, ಅವನು ಇಷ್ಟು ದೊಡ್ಡ ಪಾಪ ಮಾಡಿದ, ಇಂಥ ಸಣ್ಣ ಪಾಪ ಮಾಡಿದ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಅಂದರೆ ಏನು ಹೇಳಿ ನೋಡೋಣ, ಗೊತ್ತಾಗ್ತದೆ ನಿಮಗೆ ಪಾಪ ಅಂದರೆ ಏನಂತೇಳಿ? ನೀವು ಕಳ್ಳತನ ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ಜಗಳ ಆಡಿಲ್ಲ, ಹಣದಾಸೆ ಪಟ್ಟಿಲ್ಲ, ವ್ಯಭಿಚಾರ ಮಾಡಿಲ್ಲ, ಏನು ಮಾಡಿಲ್ಲ, ಹಾಗಾದರೆ ಪಾಪ ಇದೇ ಇಲ್ಲ ನಿಮ್ಮಲ್ಲಿ? ಪಾಪ ಇದೆ. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಾಕ್ಯ. ಯಾರು ಓದಿ? ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೆ ಒಳಗಾಗಿದ್ದಾನೆ. ಪಾಪಕ್ಕೆ ಒಳಗಾಗಿದ್ದಾನೆ. ಏನು? ಒಳ್ಳೆಯದನ್ನು ಮಾಡಲಿಕ್ಕೆ ಗೊತ್ತಿದ್ದು ಅದು ಮಾಡದೇ ಇರುವವನು ಪಾಪ ಮಾಡಿದವನಾಗಿದ್ದಾನೆ. ಹೌದಾ? ಅಯ್ಯೋ, ನಾನು ಕುಡಿಯಲಿಲ್ಲ, ನಾನು ಸಿಗರೇಟ್ ಸೇದಲಿಲ್ಲ, ನಾನು ಏನೇ ಪಾಪ ಮಾಡಲಿಲ್ಲ, ಏನೇ ಪಾಪ ಮಾಡದಿದ್ದು ನಾನು ಚೆನ್ನಾಗಿದ್ದೇನೆ ಅಂತ ಹೇಳಿ ಒಂದು ವೇಳೆ ಮನಸ್ಸನ್ನು ನೀವು ದೇವರ ಕಡೆಗೆ ತಿರುಗಿದ್ರು ದೇವರು ಹೇಳುವಂಥ ಮಾತಾಗಿದೆ. ಏನಂತೇಳಿ, ಒಳ್ಳೆಯದನ್ನು ಮಾಡಲಿಕ್ಕೆ ಗೊತ್ತಿದ್ದು ನೀವು ಮಾಡದೇ ಇರ್ತೀರ, ಅದೇ ಪಾಪ. ಅದೇನಂತ ನನ್ನ ಆಲೋಚನೆ ಮಾಡ್ಬೇಕಾದ್ರೆ, ಸಪೋಸ್ ನಾವು ದಾರಿಯಲ್ಲೇ ಹೋಗ್ತಾ ಇದ್ದೇವೆ, ಅಲ್ಲಿ ದೊಡ್ಡದು ಮುಳ್ಳು ಇದೆ, ಅಲ್ಲಿ ಹಿಂದ್ಗಡೆ ಯಾರು ಹುಡುಗರು ಬರ್ತಾ ಇದ್ದಾರೆ, ಅದೇನು ಮಾಡಬೇಕಾಗಿತ್ತು? ನಾನು ಆ ಮುಳ್ಳನ್ನು ಎತ್ತಿ ಬೇರೆಯವರಿಗೆ ಏನು ಆಗಬಾರ್ದು ಅಂತ ಹೊರಗಡೆ ಬೇಯಿಸಿದ್ರೆ ಅದು ಒಳ್ಳೇದು ಮಾಡ್ತಾರೆ. ಅದು ಒಳ್ಳೇದು ಮಾಡಿದಕ್ಕೆ ಗೊತ್ತಿದ್ದು ನಾನು ದಾಟಿಕೊಂಡು ಅಲ್ಲಿ ಹೋಗ್ತೀನಲ್ಲ, ಅದೇ ಪಾಪ ಆಗ್ತದೆ. ಅದಕ್ಕೆ ನಮ್ಮನ್ನು ನಾವು ಬಹಳವಾಗಿ ಗಮನಿಸಿಕೊಳ್ಬೇಕು. ಪಾಪ ಮಾಡುವುದಕ್ಕೆ ನಾವು ಹೆದರಬೇಕು. ಯೇಸು ಸ್ವಾಮಿ ಒಂದು ಪಾಪನೂ ಮಾಡಲಿಲ್ಲ. ಕಾರಣ ಏನಂದರೆ ಅದನ್ನು ತಂದೆಯನ್ನು ಪ್ರೀತಿಸ್ತಾ ಇದ್ದ, ತಂದೆಯ ಚಿತ್ತ ಏನಿದೆ ಎಂದು ಪ್ರತಿದಿನ ಅದನ್ನು ಕೇಳಿಕೊಂಡು ಜೀವಿಸ್ತಾ ಇದ್ದ. ಆಗಿರ್ಬೇಕಾದ್ರೆ ಖಂಡಿತವಾಗಿ ನಾವು ದೇವರನ್ನು ಪ್ರೀತಿಸ್ತಾ ಇದ್ದೇವಾ, ನಮ್ಮನ್ನೇ ನಾವೇ ಪರೀಕ್ಷೆ ಮಾಡಿಕೊಳ್ಬೇಕು. ನಾನು ದೇವರನ್ನು ಪ್ರೀತಿಸುವುದಾಗಿದ್ದರೆ ನಾನು ಯಾಕೆ ಪಾಪದಲ್ಲಿ ಇನ್ನೂ ಬೀಳ್ತಾ ಇದ್ದೇನೆ? ಯಾಕೆ ಬೀಳ್ತಾ ಇದ್ದೇನೆ? ಶೋಧನೆ ಎಲ್ಲರಿಗೂ ಬರ್ತದೆ. ಶೋಧನೆಯಲ್ಲಿ ಸ್ವಲ್ಪ ಜಾಲಿಯಾಗಿರೋರು ಪಾಪದಲ್ಲಿ ಬೀಳ್ತಾರೆ. ಶೋಧನೆಯನ್ನು ಯಾರು ತಕ್ಷಣವೇ ಹಾಗೆ ಮಾಡ್ತಾರಲ್ಲ ಅವರು ಪಾಪವನ್ನು ಜಯಿಸ್ತಾರೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ದೇವರನ್ನು ಪ್ರೀತಿಸ್ತೇನಾ ಇಲ್ಲ ಎಂಬುದು ನಾವು ಪಡಿಸಿಕೊಳ್ಬೇಕು. ಆತನ ಆಜ್ಞೆಗಳನ್ನು ನಾವು ಕೈಕೊಂಡು ಜೀವಿಸಿದಾಗಿರಬೇಕು. ಮತ್ತು ನೋಡ್ತೇವೆ ನಾವು ನಂಬಿಕೆ ಚೆನ್ನಾಗಿದೆ, ನಂಬಿಕೆಯಲ್ಲಿ ಅಂತ ದೇವರನ್ನು ಕೊಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ದೇವರ ವಾಕ್ಯ ಏನು ಹೇಳ್ತದೆ ಅಂದರೆ, ಯಾಕೋಬ 2:17 ಓದಿ ಹೇಳಿದ್ರು. ಯಾಕೋಬ 2:17 ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನಗೆ ಜೀವವಿಲ್ಲದ್ದು. ಕ್ರಿಯೆಗಳಿಲ್ಲದ ನಂಬಿಕೆ ಅದು ಸತ್ತದಾಗಿರ್ತದೆ ಅಂತ ಹೇಳ್ತೇವೆ. ಅದು ಏನಂದರೆ ಕ್ರಿಯೆಗಳಿಲ್ಲದೆ ಇನ್ನು ಬಾಯಿ ಮಾತಾಕ್ಷೆ ಮಾತಾಡ್ತಿರ್ತೇವೆ, ಬಾಯಿ ಹಾಟಕ್ಕೆ ಎಲ್ಲವೇ ಹೇಳ್ತಾ ಇರ್ತೇವೆ. ಆದರೆ ಕ್ರಿಯೆಗಳಿಲ್ಲದೆ ಇರತಕ್ಕಂಥ ಆ ಒಂದು ನಂಬಿಕೆ ಸತ್ತದೆ, ನಾನು ಅನ್ಕೊಳ್ತೇನೆ ಅಂತ ಪ್ರೀತಿ ಸಹ, ಕ್ರಿಯೆಗಳಿಲ್ಲದಂಥ ಪ್ರೀತಿ ಸಹ ಅದು ಸತ್ತದಾಗಿ ಇರ್ತದೆ. ಆ ಪ್ರೀತಿ ಮಾಡ್ತೇನೆ ಬರೀ ಬಾಯಿ ಮಾತಿಂದ ಮಾತ್ರ ಅಲ್ಲ, ಅದನ್ನು ನಾವು ಕ್ರಿಯೆಗಳಿಂದ ತೋರಿಸುವಾಗ ಮಾತ್ರ ಅದೇನಾಗಿರ್ತದೆ, ನಿಜವಾದ ಒಂದು ಕಾರ್ಯವಾಗಿರ್ತದೆ. 1 ಕೊರಿಂಥಿಯ 13:4ನೇ ವಾಕ್ಯ ಓದಿರಿ. 4ರಿಂದ 7ರವರೆಗೆ ಇಲ್ಲಿ ನೋಡ್ತೇವೆ ಪ್ರೀತಿ ಹೇಗಿರ್ತದೆ. ಅದನ್ನು ಪ್ರತಿದಿನ ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಸರಿ, ಪ್ರತಿದಿನ ಈ ವಾಕ್ಯವನ್ನು ಓದಿರಿ ಅಂತೇಳಿ. 1 ಕೊರಿಂಥಿಯ 13ನೇ ಅಧ್ಯಾಯ 4ರಿಂದ 7ರವರೆಗೆ ಗಮನಿಸ ಓದ್ತೀರಾ?
ಕಷ್ಟ ಆಗ್ತದ? ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ದಯೆ ತೋರಿಸ್ತದೆ, ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸದೆ ಸ್ವಪ್ರಯತ್ನವನ್ನು ಚಿಂತಿಸುವುದಿಲ್ಲ, ಸುಟ್ಟುಕೊಳ್ಳುವುದಿಲ್ಲ, ಸಿಟ್ಟುಕೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ, ಪ್ರೀತಿಯೊಂದಿಗೆ ಬಿದ್ದೆ ಹೋಗುವುದಿಲ್ಲ. ಇವಾಗ ಹೇಳಿದವರ ನಾವು ಏನು ಮಾಡ್ತೀವಿ? ಪ್ರೀತಿ ಸಭೆಯನ್ನು ನಾನು ಪ್ರೀತಿ ಮಾಡ್ತೇನೆ, ತಂದೆಯನ್ನು ಪ್ರೀತಿ ಮಾಡ್ತೇನೆ, ದೇವರನ್ನು ಪ್ರೀತಿ ಮಾಡ್ತೀವಿ. ಓಕೆ, ರೈಟ್ ಮಾರ್ಕ್ ಬಂತು. ಸಭೆಯನ್ನು ಪ್ರೀತಿ ಮಾಡಬೇಕಾದ್ರೆ ಮಾಡ್ತಾ ಇದೆಯಾ? ಈ ಎಲ್ಲ ಸ್ವಭಾವಗಳು ನಮ್ಮಲ್ಲಿ ಇರುವುದಾಗಿದ್ದರೆ ಖಂಡಿತವಾಗಿ ನಾವೇನು ಮಾಡ್ತೇವೆ? ಪ್ರೀತಿ ಮಾಡೋದು ಇದಕ್ಕೆ ರುಜು. ಇದೆಲ್ಲವನ್ನು ಪರೀಕ್ಷೆ ಮಾಡಿಕೊಳ್ಳುವಾಗ ನಾನು ತಾಳ್ಮೆಯಿಂದ ಇದ್ದೇನಾ? ನಾನು ಬೇರೆಯವರಿಗೆ ದಯೆ ತೋರಿಸ್ತಾ ಇದ್ದೇನಾ? ಹೊಟ್ಟೆಗೆ ಹೆಚ್ಚು ಪಡೆದವರಾಗಿದ್ದೇನಾ? ಹೊಗಳಿಕೊಳ್ಳದೇ ಇದ್ದೇವಾ? ಉಬ್ಬಿಕೊಳ್ಳದೇ ಇದ್ದೇವಾ? ಮರ್ಯಾದೆಗಂತೂ ನಡೆಯದೇ ಇದ್ದೇವಾ? ಸ್ವಪ್ರಯೋಜನ ಚಿಂತಿಸುವುದಿಲ್ಲವಾ? ಸಿಟ್ಟುಕೊಳ್ಳುವುದಿಲ್ಲವಾ? ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲವಾ? ಅನ್ಯಾಯವನ್ನು ನೋಡಿ ಸಂತೋಷ ಪಡೆದರೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತೇವಾ? ಎಲ್ಲವನ್ನು ಅಡಗಿಸಿಕೊಳ್ತಿದ್ದೇವಾ? ಎಲ್ಲವನ್ನು ನಂಬುತ್ತೇವಾ? ಎಲ್ಲವನ್ನು ನಿರೀಕ್ಷಿಸಲ್ಲ, ಎಲ್ಲವನ್ನು ಸಹಿಸಿಕೊಳ್ತೇವೆ ಅಂತೇಳಿ ನಾವೆಲ್ಲ ಒಂದು ಲಿಸ್ಟ್ ಮಾಡಿಬಿಟ್ಟು ಅದಕ್ಕೆಲ್ಲ ಟಿಕ್ ಮಾಡಿದ್ರೆ ಎಷ್ಟು ಟಿಕ್ ಬರ್ತದೆ, ಅದನ್ನು ಕೈಗೊಳ್ಳದಿರುವಾಗ ಎಷ್ಟು, ಅದರಲ್ಲಿ 8 ಮಾರ್ಕ್ ಹಾಕಿ ಎಷ್ಟು ಬರ್ತದೆ? ಮನೆಯಲ್ಲಿ ಹೋಗಿ ಪರೀಕ್ಷೆ ಮಾಡಿಕೊಳ್ಳಿ. ಎಲ್ಲರಲ್ಲಿ ನಾನು ಟಿಕ್ ಮಾಡ್ತೀನಿ ಅಂದರೆ ಖಂಡಿತವಾಗಿ ನೀವು ಸಭೆಯಲ್ಲಿ ಏನು ಮಾಡ್ತೀರ? ಪ್ರತಿಯೊಬ್ಬರಿಗೆ ಸಮಾಧಾನವಾಗಿರ್ತೀರ. ಪ್ರತಿಯೊಬ್ಬರಲ್ಲಿ ಎಲ್ಲಿದೆ ಹೋದರೆ ನೀವು ಮಾತಿನಲ್ಲಿ ಹೇಳ್ತೀರ ನನ್ನ ತಂದೆಯನ್ನು ಪ್ರೀತಿ ಮಾಡ್ತೇನೆ ಅಂತೇಳಿ, ಆದರೆ ಸಭೆಯನ್ನು ನೀವು ಪ್ರೀತಿ ಮಾಡ್ತಾ ಇಲ್ಲ. ನಾನು ಹೇಳ್ತೇನೆ, ಅದರಲ್ಲಿ ನನ್ನದು ಬಲಹೀನತೆ ಇದೆ, ನಾನು ಗೆದ್ದು ಬಂದು ಅಂತ ಹೇಳ್ತಾ ಇಲ್ಲ. ನನ್ನಿಂದ ಆದಷ್ಟು ಡೈಲಿ ಏನು ಮಾಡ್ತೇನೆ? ಇದೆಲ್ಲವನ್ನು ಅಭ್ಯಾಸದಲ್ಲಿ ಇಟ್ಟುಕೊಳ್ಳಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ದೇವರು ಕೊಡ್ತಾನೆ. ಸ್ವಲ್ಪ ನಾನು ಅದನ್ನು ಕೈಕೊಂಡು ಜೀವಿಸಿದ್ದರಿಂದ ಎಂಥ ಸನ್ನಿವೇಶಗಳು ಬಂದರೂ ಎಲ್ಲ ಸಮಯದಲ್ಲಿ ಸಂತೋಷವಾಗಿರ್ತೇನೆ. ದೇವರು ಸಂತೋಷ ಕೊಡ್ತಿದ್ದಾನೆ. ಯಾಕಂದರೆ ನನಗೆ ಸೋಡ್ಬೇಕಾದ್ರೆ ಎಲ್ಲ ಕಡೆಗಿದ್ದವನು ಹೆಜ್ಜೆ ಹೋಗಿ ಸ್ವಲ್ಪ ಮುಂದಾದ ಸಂತೋಷ, ನಾನು ಗೆಲ್ತೇನೆ ಅಂತೇಳಿ ಹೋಗ್ತಾ ಇರ್ತಾನೆ. ಆದರೆ ಯಾರು ಓಡಲಿಕ್ಕೆ ಆಗೋದಿಲ್ಲ, ಅವನು ಬಡಲಿ ಹೋಗ್ತಾನೆ. ಅವನಿಗೆ ಪ್ರಾಣ ಸಾಡೋದಿಲ್ಲ. ಎಲ್ಲಿ ಸೋತಂತ ಭಯನೇ ಅವನಲ್ಲಿ ಇರ್ತದೆ ಹೊರತು ಪ್ರಯತ್ನ ಮಾಡಿ ಓಡ್ತಕೊಂಡು ಒಂದೆರಡು ಬಿದ್ದಲು ಎದ್ದು ಸಡ್ಡನಾಗಿ ಆ ಕಡೆ ನೋಡೋದಲ್ಲ, ಸೀದಾ ಹೋಗಿ ಅವನು ಏನು ಮಾಡ್ತಾನೆ? ಆ ಬಹುಮಾನವನ್ನು ಹೊಂದಿಕೊಳ್ತಾನೆ. ಇವತ್ತು ಇಷ್ಟು ಸತ್ಯದಲ್ಲಿ ಈ ಒಂದು ಪ್ರೀತಿಯ ವಿಷಯದಲ್ಲಿ ನೋಡುವಾಗ ಇಷ್ಟೊಂದು ಪಾಯಿಂಟ್ಸ್ ಇದೆ. ಇವೆಲ್ಲ ಬರ್ಕೊಳ್ಳಿ ಅದನ್ನ, ಅಥವಾ ಅದ ಮುಖ್ಯ ಬೈಬಲಲ್ಲಿ ಇದೆಯಲ್ಲ 4-7, ಅದನ್ನು ಮನೆಯಲ್ಲಿ ಕುಂತು ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ಅದನ್ನು ಎದುರಿ ಇಟ್ಟುಕೊಂಡು ಒಂದು ಸಾರಿ ಓದಿಬಿಟ್ಟು ಇದು ಯಾವ ರೀತಿಯಲ್ಲಿ ಇದೆ ಅಂತ ನೀವು ಪರೀಕ್ಷೆ ಮಾಡಿಕೊಳ್ಳುವಾಗ ದೇವರ ಆತ್ಮನು ಸುಳ್ಳುಗಾರಲ್ಲ, ಎಲ್ಲವನ್ನು ಪಕ್ಕ ಬಯಲಾಗಿ ನಿನ್ನಲ್ಲಿ ಇರತಕ್ಕಂಥ ಬಲ ಏನಿದೆ, ನೀ ಕೈಕೊಳ್ಳಲಿರುವಂಥ ಕಾರ್ಯಗಳು ಏನಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಆತನು ನಮ್ಮ ಮಧ್ಯದಲ್ಲಿ ಹೇಳ್ತಾನೆ. ಯಾಕಂದರೆ ಆ ಆತ್ಮನು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡ್ತಾನೆ. ಆ ಆತ್ಮನು ತಂದೆ ತಾಯಿಗಿಂತ ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾನೆ. ಆ ಆತ್ಮನು ನಮ್ಮ ಎಲ್ಲ ಫ್ರೆಂಡ್ಸಿಗಿಂತ ಅದನ್ನು ಏನು ಮಾಡ್ತಾನೆ? ಪ್ರೀತಿ ಮಾಡ್ತಾನೆ. ಆದ್ದರಿಂದ ನಾನು ಸ್ವಾಮಿ ನನ್ನ ಸ್ಥಿತಿಯನ್ನು ನನಗೆ ತೋರಿಪಡಿಸುವಂತ ಕೇಳಿಕೊಳ್ಳುವಾಗ ಸ್ಪಷ್ಟವಾಗಿ ಅದನ್ನು ನನ್ನ ಕಾರ್ಯಗಳನ್ನು ನಮಗೆ ತೋರಿಸ್ತಾನೆ. ಆಗ ನಾವು ಏನು ಮಾಡಬೇಕು? ದೇವರಿಗೆ ಕೃತಜ್ಞತೆ ಹೇಳಿ ಅದನ್ನು ನಾವು ಕೈಕೊಂಡು ಜೀವಿಸಲಿಕ್ಕೆ ನಾವು ಏನು ಮಾಡಬೇಕು? ಪ್ರಯಾಸ ಪಡಬೇಕು. ಆ ರೀತಿಯಲ್ಲಿ ನಾವು ಪ್ರಯಾಸ ಪಡುವಾಗ ಖಂಡಿತವಾಗಿ ದೇವರು ನಮಗೆ ಸಹಾಯ ಮಾಡ್ತಾನೆ. ಎರಡು ಕೊರಿಂಥಿಯ 5:17.
ಎರಡು ಓದಿ, 2 ಕೊರಿಂಥಿಯ 5. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಹಾಗಾದರೆ ಯೌವನಸ್ಥರಾದ ನಾವು ಈ ವಾಕ್ಯವು ನಮ್ಮಲ್ಲಿ ಎಷ್ಟು ಕ್ರಿಯೆ ಮಾಡ್ತಾ ಇದೆ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿಯಾದನು, ಇರೋ ಪೂರ್ವ ಸ್ಥಿತಿ ಎಲ್ಲ ಹೋಗಿ ನೂತನವಾಯಿತು. ಬಿಫೋರ್ ಬ್ಯಾಪ್ಟಿಸಮ್ ನನ್ನ ಲೈಫ್ ಹೇಗಿತ್ತು, ಆಫ್ಟರ್ ಬ್ಯಾಪ್ಟಿಸಮ್ ನನ್ನ ಲೈಫ್ ಹೇಗಿದೆ. ಅವತ್ತು ಸುಳ್ಳು ಹೇಳ್ತಾ ಇದೆ, ಇವತ್ತು ಸುಳ್ಳು ಹೇಳ್ತಾ ಇದ್ದೇನೆ. ಅವತ್ತು ಏನು ಕೆಲಸ ಮಾಡಿದರೆ, ಏನು ಆ್ಯಕ್ಟಿವಿಟೀಸ್ ನನ್ನಲ್ಲಿತ್ತು, ಅದೇ ಆ್ಯಕ್ಟಿವಿಟೀಸ್ ಆಫ್ಟರ್ ಬ್ಯಾಪ್ಟಿಸಮ್ ಆದಮೇಲೆ ಇದ್ದರೆ ನನ್ನಲ್ಲಿ ಏನು ಬದಲಾವಣೆ ಇಲ್ಲ. ಅವತ್ತೇನು ದುಃಖ ಇತ್ತು, ಅದೇ ದುಃಖ ಬ್ಯಾಪ್ಟಿಸಮ್ ಆದಮೇಲೆ. ಅವತ್ತೇನು ವ್ಯಸನ ಇತ್ತು, ಅದೇ ವ್ಯಸನ ಇಲ್ಲ. ಹಳೆದೆಲ್ಲ ಬದಲಾದ್ಮೇಲೆ ಹೊಸದು ಬಂದಮೇಲೆ ಎಲ್ಲ ಹೊಸದಾಗಿ ಇರ್ತದಲ್ಲ. ಯಾಕೆ ಇಲ್ಲ? ಇವತ್ತು ಯಾಕೆ ಅನೇಕ ಯೌವನಸ್ಥರಿಗೆ ಸಂತೋಷ ಇಲ್ಲ? ಯಾಕೆ ಯೌವನಸ್ಥರಿಗೆ ಒಂದು ಬೋಲ್ಡಾಗಿ ಹೇಳಲಿಕ್ಕೆ ಸಾಕ್ಷಿಯಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಒಳ್ಳೆ ರೀತಿಯಿಂದ ಹಾಡಲಿಕ್ಕೆ ಆಗ್ತಾ ಇಲ್ಲ? ಏನೋ ದೊಡ್ಡ ಭಾರ ಗೊತ್ಕೊಂಡಿದ್ದೀರಿ. ಭಾರ ಹೌದು. ಏನು ಭಾರ? ಲೋಕದ ಆಸೆ, ಇಚ್ಛೆ, ಶರೀರದ ಆಸೆ, ಇಚ್ಛೆ ನಿಮ್ಮನ್ನು ಬಲವಾಗಿ ಹಿಡಿದುಕೊಂಡಿದ್ದರಿಂದ ಈ ನೂತನ ಸೃಷ್ಟಿಯನ್ನು ನೀವು ನೋಡ್ತಾ ಇಲ್ಲ. ಅವತ್ತಿನ ದಿವಸ ಏನೋ ಎಮೋಷನಿಂದ ಮಾಡಿದ್ರು, ಇಲ್ಲ ಅಪ್ಪ ಕಾಟ ಅಮ್ಮನ ಕಾಟದಿಂದ ಹೋಗಿ ದೀಕ್ಷಾ ಸ್ಥಾನ ತಗೊಂಡಿದ್ರು, ಎವಳೋ ನಡೆಸಲು ಗೊತ್ತಿಲ್ಲ. ಇವತ್ತು ಬಂದು ಏನಾಗ್ತಿದೆ, ನೂತನ ಸ್ವಭಾವ ನೋಡಬೇಕಾದ್ರೆ ಕಾಣಿಸ್ಬೇಕು ಕಣ್ಣಿಗೆ. ನನ್ನ ಹಳೆಯ ಜೀವಿತ ಹೇಗಿತ್ತು, ಈಗ ಹೊಸ ಜೀವಿತ ಹೇಗಿದೆ, ದೀಕ್ಷಾ ಸ್ಥಾನ ತೆಗೆದ ಮೇಲೆ ಹೇಗಿದ್ದೇವೆ. 5:17 ವಾಕ್ಯ ನೋಡ್ಕೊಳ್ಳೋಣ. 2 Corinthians 5:15. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದ ಆತನಿಗಾಗಿ ಜೀವಿಸಬೇಕಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು. ಹಾಗಾಗಿ ಯೇಸು ಸತ್ತನು. ನಾವು ನಮಗಾಗಿ ಇನ್ನು ಮೇಲೆ ಜೀವಿಸದೆ ಸತ್ತು ಎದ್ದು ಬಂದಾತನಿಗಾಗಿ ನಾವು ಜೀವಿಸಬೇಕೆಂದು ನಮಗಾಗಿ ಯೇಸು ಸ್ವಾಮಿ ಸತ್ತನು. ಎಷ್ಟು ಮಂದಿ ನಂಬ್ತಾ ಇದ್ದೇವೆ? ಎಷ್ಟು ಮಂದಿಗೆ ಇದೆ, ಸ್ವಾಮಿ ನಾನು ನಿನಗಾಗಿ ಜೀವಿಸ್ಬೇಕು ಸ್ವಾಮಿ, ನಾನೆಲ್ಲ ಇನ್ನೂ ಜೀವಿಸುವನು. ಆಗ ನಾನೆಲ್ಲ ಇನ್ನೂ ಜೀವಿಸುವವನು ಯೇಸೇ ನನ್ನಲ್ಲಿ ಜೀವಿಸ್ತಾನೆ ಅಂತ ನಾವು ಹೇಳ್ತೇವೆ. ಹಾಗಾದರೆ ನೀನಲ್ಲದೇ ಇರುವಾಗ ಯಾಕೆ ನಿನ್ನ ಜೀವಿತದಲ್ಲಿ ಗುಣಗುಟ್ಟೋದು, ನ್ಯಾಯ ತೀರಿಸೋದು, ಸಿಟ್ಟುಕೊಳ್ಳೋದು, ನಾನು ನನ್ನದು ನನಗೆ ಯಾಕೆ ಈ ಮಾತುಗಳು ಬರ್ತಾ ಇದೆ? ಅದರ ಸತ್ತದಕ್ಕೆ ಗುರುತಾ, ಸತ್ತ ಹಾಗೆ ನಟಿಸುವುದಕ್ಕೆ ಗುರುತಲ್ವಲ್ಲ. ಸತ್ತ ಮನುಷ್ಯನು ಏನೂ ಮಾಡೋದೇ ಇಲ್ಲ. ಸತ್ತಂಥ ಮನುಷ್ಯ ಮಣ್ಣಿನಲ್ಲಿರ್ತಾನೆ. ಆತನ ಮೇಲೆ ಉಗುಳಿದ್ರು ತುಳಿದ್ರು ಏನೇ ಮಾಡಿದ್ರು ಅದನ್ನು ಏನು ಮಿಸ್ಗಾಡೋದಿಲ್ಲ. ಯಾಕಂದರೆ ನಾನು ಸತ್ವಾಗಿ ಬಿಟ್ಟಿದ್ದೀನಪ್ಪ ಅಂತಾನೆ. ಇವತ್ತು ಕ್ರಿಸ್ತನಲ್ಲಿ ನಾವು ನಿಜವಾಗ್ಲೂ ಸತ್ತಿದ್ದರೆ ನಮ್ಮ ಲೈಫ್ ಹೇಗಿರ್ತಿತ್ತು? ಅದು ನಾವೇ ಕ್ವಶನ್ ಮಾಡಬೇಕು. ನಮ್ಗೆ ಯಾರು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಪರಿಶುದ್ಧಾತ್ಮ ನಮಗೆ ಕೊಟ್ಟಿರುವುದು ಆತನು ಯಾಕೆ ಬಂದಿದ್ದಾನಂದರೆ ನಮ್ಮನ್ನು ಸಕಲ ಸತ್ಯದಲ್ಲಿ ದಾರಿ ನಡೆಸುವುದಕ್ಕೋಸ್ಕರ ಬಂದಿದ್ದಾನೆ. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಇವತ್ತು ಆತನನ್ನು ಕಳಿಸುವುದು ಒಳ್ಳೆಯದು, ಅದಕ್ಕೋಸ್ಕರ ನಾನು ಕಳಿಸ್ತೇನೆ, ನೀವು ಕಾದಿದ್ದು ಆತನನ್ನು ಹೊಂದಿಕೊಳ್ಳಿರಿ ಎಂಬುದಾಗಿ ಹೇಳ್ತಾನೆ. ಆತನು ಸದಾ ಕಾಲವು ಲೋಕದ ಕೊನೆಯವರೆಗೆ ನಿಮ್ಮ ಜೊತೆಯಲ್ಲಿ ಇರುತ್ತಾನೆ, ನಿಮ್ಮನ್ನು ಬಲಪಡಿಸ್ತಾನೆ ಎಂಬುದಾಗಿ ಆತನು ಹೇಳುವಾಗ ನಾವು ಹೇಗಿದ್ದೇವೆ ನಮ್ಮ ಜೀವಿತದಲ್ಲಿ? ಸಂತೋಷ ಪಡಿತಾರೆ ಇದ್ದೇವ? ನಮಗೆ ಭಯ ಯಾಕೆ ಬರ್ತಾರೆ? ಸದಾ ಕಾಲ ಅದು ನನ್ನ ಪ್ರಾಣ ನಮ್ಮ ಶರೀರದಲ್ಲಿ ಇರುವ ತನಕ ಆತನು ನಮ್ಮ ಜೊತೆಯಲ್ಲೇ ಇರ್ತಾನಂತೆ. ಹಾಗಾದ್ರೆ ನಾವು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಎಲ್ಲ ಸಮಸ್ಯೆಗಳನ್ನ ನೋಡ್ತಾ ಇದ್ದಾನೆ. ಸ್ವಾಮಿ ಒಂದು ಮಾತು, ಸ್ವಾಮಿ ಇನ್ನೂ ಜೀವಿಸುವ ನಾಡಲ್ಲ ಸ್ವಾಮಿ,
ನೀನೇ ನನ್ನ ಒಳಗಿದ್ದ ಜೀವಿಸ್ತೀಯ. ಒಬ್ಬನಿಗೆ ಉಗುಳಿದರೆ ನಿನಗೆ ಉಗುಳಿದಾಗಿ ಸ್ವಾಮಿ, ನನ್ನನ್ನು ಬಡಿದ್ರೆ ನಿನ್ನನ್ನು ಬಡಿದಾಗಿ ಸ್ವಾಮಿ ಅಂತ ನಾವು ಒಪ್ಪಿಸಿಕೊಟ್ಟಿರಬೇಕಾದ್ರೆ ನಮ್ಮ ಜೀವಿತದಲ್ಲಿ ನಾವು ಕಳವಳಗೊಳ್ಳಬೇಕಾದ ಅವಶ್ಯಕತೆಯೇ ಇಲ್ಲ. ಹೌದಾ? ಯಾರು ನಮ್ಮನ್ನು ಮುಟ್ಟಿದ್ರೆ ಅದು ದೇವರ ಕಣ್ಣು ಗುಡಿಯನ್ನು ಮುಟ್ಟಿದಾಗ ಅಂತಲ್ಲ. ಆಗಿರ್ಬೇಕಾದ್ರೆ ನಾವು ಎಷ್ಟೋ ಫ್ರೀಯಾಗಿ ಹೋಗ್ಬಿಟ್ಟಿದ್ದಾರೆ. ಫ್ರೀಯಾಗಿ ಹೋಗ್ಬಿಟ್ರೆ ದೇಶ ಬೇರೆ ಕೂಡ ರೋಗದಲ್ಲಿ ಸಂಕಟ ಇರೋದಿಲ್ಲ, ಮತ್ತೇನು ಫ್ರೀಯಾಗಿ ಹೋಗ್ಬೇಕಿಲ್ಲ. ಅದೇ ವಿಶೇಷವಾಗಿತ್ತು. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಧೈರ್ಯವಾಗಿ ಅಂತ ವಾಕ್ಯದಾನ ಮಾಡಿದ್ದು ಆ ಸಂತೋಷ. ಸಂಕಟಗಳ ಮಧ್ಯದಲ್ಲಿ ಆ ಸಂತೋಷ ಇರ್ತದೆ ನೋಡಿ, ಅದೇ ನಿಜವಾದ ಸಂತೋಷ. ಆ ಸಂತೋಷ ಯಾರಿಂದಲೂ ತೆಗಿಲಿಕ್ಕೆ ಆಗಲ್ಲ. ಯಾಕಂದರೆ ಆ ಸಂತೋಷ ನಮಗಾಗಿ ಬಿಟ್ಟು ಹೋದ್ರೆ ನಮ್ಮ ತಂದೆಯ ದೇವ ಸ್ವಾಮಿ. ಆತನ ಈ ಲೋಕದಲ್ಲಿ ಆ ಒಂದು ಸಂತೋಷ, ಒಂದು ಸಮಾಧಾನವನ್ನು ಬಿಟ್ಟು ಹೋಗಿದ್ದಾನೆ. ಅದು ನಮ್ಮಿಂದ ಯಾರಿಂದಲೂ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನನಗೆ ಅದೇ ಭಾಳ ದುಃಖ ಆಗ್ತದೆ. ಮೊದಲು ಹೇಳಿದ ಹಾಗೆ ಸಮಯ ಇರುವುದು, ದುಃಖದಿಂದ ಇರುವುದು ನಿಮಗೆ ಒಳ್ಳೆಯದು ಅಂತ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಯಾವಾಗಲೂ ಸಂತೋಷಭರಿತರಾಗಿರಿ. ಅದೇ ಕ್ರಿಸ್ತರಿಗೆ ಒಂದು ಫಲ. ಕ್ರಿಸ್ತರನ್ನು ಬೇರೆ ಎಲ್ಲರ ನೋಡಿ ಒಂದು ಹೀನವಾಗಿ ನೋಡುತ್ತಿರ್ಬೋದು, ಅದು ನಮಗೆ ವಿಶೇಷ ಅಲ್ಲ. ದೇವರು ನಮ್ಮನ್ನು ಯಾವ ರೀತಿ ನೋಡ್ತಾ ಇದ್ದಾನೆ. ಮನುಷ್ಯ ನೋಡಿದ್ರೇನು ನೋಡದೆ ಹೋದ್ರೇನು, ನನ್ನನ್ನು ನೋಡಲಿಕ್ಕೆ, ನನ್ನ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸಲಿಕ್ಕೆ ದೇವದೂತರಿದ್ದಾರೆ. ಪರಿಶುದ್ಧಾತ್ಮನನ್ನು ಯಾವಾಗಲೂ ಕೈ ಹಿಡಿದು ನಡೆಸಲಿಕ್ಕೆ ಆತನ ಶಕ್ತಿ ಉಳ್ಳವನಾಗಿದ್ದಾನೆ. ಹಾಗಾದರೆ ಯೌವನಸ್ಥರಾದ ನಾವು ಹೇಗೆ ಆತನಿಗೆ ನಮ್ಮನ್ನು ಸಮರ್ಪಿಸಿಕೊಡಬೇಕನ್ನುವುದು ಹೇಳಿ ನಾವು ಯಾವತ್ತಿಗೂ ಸೋತು ಹೋಗಬಾರ್ದು. ನಾವು ದೇವರ ಮಕ್ಕಳು. ನಮಗೆ ತಂದೆಯಾಗಿರುವಾಗ ನಾವು ಯಾರೂ ಕಳವಳಗೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಬಹಳ ಸಹೋದರರು ಬ್ರದರ್ಸ್ ಯೂತ್ಸ್ ಎಲ್ಲ ಹೇಗಿದ್ದೀರ ಅಂದರೆ ಏನೋ ಕಳ್ಕೊಂಡವರಾಗೆ ಜೀವಿಸ್ತಾ ಇದ್ದೀರ. ಏನೋ ಕಳ್ಕೊಂಡ್ಬಿಟ್ಟಿದ್ದೀವಿ. ಆ ರೀತಿ ಏನಿದ್ದೀರ ಅದೆಲ್ಲ ಎಲ್ಲ ಕರ್ತನಲ್ಲಿ ಯಾವಾಗಲೂ ಸಂತೋಷ ಇರಬೇಕು. ದೇವರ ಆತ್ಮ ನಮ್ಮಲ್ಲಿ ಬರುವಾಗ ನಾವು ಲೋಕದ ಕಷ್ಟಗಳಿಗೆ ಎಲ್ಲರಿಗೆ ಏನಾಗಿರ್ಬೇಕು, ಸಾಕ್ಷಿಗಳಾಗಿರ್ಬೇಕು. ಏನು ಸಾಕ್ಷಿ? ನನ್ನಲ್ಲಿ ಸಮಾಧಾನ ಇದೆ, ಆ ಸಮಾಧಾನದಿಂದ ನನ್ನಿಂದ ಯಾರು ತೆಗಿಲಿಕ್ಕೆ ಆಗೋದಿಲ್ಲ. ಯಾವ ಪ್ರಾಬ್ಲಮ್ ನಮ್ಮಿಂದ ತೆಗಿಲಿಕ್ಕೆ ಆಗೋದಿಲ್ಲ ಅಂತೇಳಿ ನಮ್ಮ ಜೀವನದಲ್ಲಿ ಅನುಭವದಿಂದ ರುಚಿ ಮಾಡಿದ್ರೆ ಮಾತ್ರ ನಾವು ಬೇರೆಯವರಿಗೆ ಸಾಕ್ಷಿಗಳಾಗಿರ್ತೇವೆ. ಅದರಲ್ಲಿ ನೋಡ್ತೇವೆ ನಮ್ಮಲ್ಲಿ ಬರ್ತಕ್ಕಂಥ ಸಾಧಾರಣವಾಗಿ ಬೀಳುವಂಥ ಕಾರ್ಯಗಳು ಏನಿದೆ ಅಂತ ಹೇಳಿದ್ರೆ, ಯಾಕೋಬ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ. ನಾನು ಓದ್ತಾನೆ. ಯಾಕೋಬ ಗ್ರಂಥ 4ನೇ ಅಧ್ಯಾಯ 12ನೇ ವಾಕ್ಯ. ನ್ಯಾಯವನ್ನು ವಿಧಿಸಿದ ನ್ಯಾಯಾಧಿಪತಿ ಒಬ್ಬನೇ, ಆತನೇ ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೀಗಿರುವ ನಿನ್ನ ನೆರೆಯವನ ವಿಷಯದಲ್ಲಿ ನೀನು ತೀರ್ಪು ಮಾಡುವುದಕ್ಕೆ ನೀನು ಯಾರು? ತೀರ್ಪು ಮಾಡಲಿಕ್ಕೆ ತೀರ್ಪು ಮಾಡಿ ಅವರೇ ಏನಾಗಿ ಬಿಡ್ತಾರೆ ಅಂದರೆ ಬಡಲಿಗೆ ಹೋಗಿ ಬಿಡ್ತಾರೆ. ಲೈಫಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗಲ್ಲ. ಬೇರೆಯವರನ್ನು ನ್ಯಾಯ ತೀರಿಸಲಿಕ್ಕೆ ಈ ದೇವರ ವಾಕ್ಯ ಏನು ಹೇಳ್ತದೆ? ಒಬ್ಬನನ್ನು ಹೆಚ್ಚಿಸುವುದಕ್ಕೂ ತಗ್ಗಿಸುವುದಕ್ಕೂ, ನ್ಯಾಯವಾದಿ ಒಬ್ಬನನ್ನು ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು ಯಾರು? ದೇವರು. ಒಬ್ಬ ಮನುಷ್ಯನನ್ನು, ಒಬ್ಬ ಸಹೋದರಿಯನ್ನು ಉಳಿಸಬೇಕಾದರೂ ಅವರನ್ನು ಉಳಿಸುವುದಕ್ಕೂ ನಾಶ ಮಾಡುವುದಕ್ಕೂ ಶಕ್ತನು. ಹೀಗಿರುವಾಗ ನಿನ್ನ ನೆರೆಯವನ ವಿಷಯದಲ್ಲಿ ನೀನು ತೀರ್ಪು ಮಾಡುವುದಕ್ಕೆ ನೀನು ಯಾರು? ನಾವು ಬೇರೆಯವರ ಜಡ್ಜಿ ಮಾಡ್ಕೊಂಡ್ರೆ ಅದೇ ನಮ್ಮ ಹೃದಯವನ್ನು ಕಠಿಣವಾಗಿ ಮಾಡುವಂಥದ್ದು. ನಮ್ಮ ಸಂತೋಷ ಸಮಾಧಾನವನ್ನು ತೆಗೆದು ಹಾಕುವಂಥದ್ದು ಏನಂದರೆ ಬೇರೆಯವರನ್ನು ನ್ಯಾಯ ತೀರಿಸುವಂಥದ್ದು. ಬೇರೆ ಕುಟುಂಬದವರನ್ನು, ಬೇರೆ ಸಿಸ್ಟರನ್ನು, ಬೇರೆ ಬ್ರದರನ್ನು ನಾವು ಏನು ಮಾಡ್ತೇವೆ? ನ್ಯಾಯ ತೀರಿಸ್ತೇವೆ ಅಂತ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ತೀರ್ಪು ಮಾಡುವುದಕ್ಕೆ ನೀನು ಯಾರು? ಹೀಗಿರುವುದರಿಂದ ನಿನ್ನ ನೆರೆಯವನ ವಿಷಯದಲ್ಲಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ದೇವರು ಇಲ್ಲೇ ಬಂದು ಈ ವಾಕ್ಯ ಧ್ಯಾನಿಸ್ಬೇಕಾದ್ರೆ ಇಲ್ಲೇ ಬಂದು ನ್ಯಾಯ ಕೊಟ್ಟಂಗಾಯ್ತು. ಏನು ಮಾಡ್ತಂತೆ? ನೀನು ಯಾರಪ್ಪ ನ್ಯಾಯ ತೀರ್ಪು ಮಾಡಲಿಕ್ಕೆ? ನಾನು ಅವನು ಉಳಿಸ್ತೀನಿ,
ಇಲ್ಲ ಅವನ ನಾಶ ಮಾಡ್ತೀನಿ. ಅದು ನನ್ನಲ್ಲಿ ಇರುವಾಗ ನೀನು ಯಾರು ಅವನ ಬಗ್ಗೆ ನ್ಯಾಯ ತೀರಿಸ್ತೀಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಮತ್ತೊಂದು ವಾಕ್ಯ ನೋಡ್ತೇವೆ, ಯಾಕೋಬನು ಬರೆದ ಅದೇ ಪುಸ್ತಕದಲ್ಲಿ 9ನೇ ವಾಕ್ಯ, ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನದ ಹೊಂದಿದವರಾಗಿರಿ. ಯಾಕಂದರೆ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ನಿಮ್ಮನ್ನು ಸನ್ನಿಧಿಗೆ ಬರ್ತಾನೆ ಎಂಬುದಾಗಿ ನೋಡ್ತೇವೆ. ಅಲ್ಲ, ಅದ್ರ ಮೇಲೆ ನೋಡ್ತೇವೆ ಸಾರಿ 5ನೇ ಅಧ್ಯಾಯ 9ನೇ ವಾಕ್ಯ, ಸಹೋದರರೇ, ನೀವು ಒಬ್ಬರ ಮೇಲೆ ಒಬ್ಬರು ಗುಣಗೊಟ್ಟಬೇಡಿರಿ, ನ್ಯಾಯ ವಿಚಾರಣೆಗೆ ಗುರಿಯಾಗಿದ್ದೀರಿ. ಅವು ನ್ಯಾಯಾಧಿಪತಿಯು ಬಾಗಿಲ ಹತ್ತಿರದಲ್ಲೇ ನಿಂತಿದ್ದಾನೆ. ಅಲ್ಲೊಂದು ವಾಕ್ಯದಲ್ಲಿ ನೋಡ್ತೇವೆ, ಬಾಗಿಲ ಹತ್ತಿರ ನಿಂತಿದ್ದಾನೆ, ಬಾಗಿಲು ತಟ್ತಾ ಇದ್ದಾನೆ ಅಂತೇಳಿ. ಇಲ್ಲಿ ಬಾಗಿಲ ಹತ್ರ ನಿಂತಿದ್ದಾನೆ, ಬಾಗಿಲು ತಟ್ಟೆಗೆ ಆ ಸಮಯ ಹೋಯಿತು. ಇವಾಗ ಏನಾಗಿದ್ದಾನೆ, ನ್ಯಾಯ ವಿಚಾರಣೆ ಮಾಡೋದಕ್ಕೋಸ್ಕರ. ಯಾಕಂತೇಳಿದರೆ ಗುಣಗುಟ್ಟೋದು ನ್ಯಾಯ ತೀರಿಸುವಂಥದ್ದು. ಅದಕ್ಕೋಸ್ಕರ ಯಾರೆಲ್ಲ ಗುಣಗುಡ್ತಾರೋ, ಯಾರೆಲ್ಲ ಬೇರೆಯವರ ವಿಷಯದಲ್ಲಿ ನ್ಯಾಯ ತೀರಿಸ್ತಾರೋ ಅವರೆಲ್ಲರಿಗೆ ನ್ಯಾಯ ತೀರಿಸುವುದಕ್ಕೋಸ್ಕರ ನ್ಯಾಯಾಧಿಪತಿ ಎಲ್ಲಿದ್ದಾನೆ, ಬಾಗಿಲ ಪಕ್ಕದಲ್ಲಿ ನಿಂತುಕೊಂಡಿದ್ದಾನೆ. ಮೊದಲು ನೋಡ್ತೇವೆ ಪ್ರಕಟಣೆಯಲ್ಲಿ ಬಾಗಿಲ ಬಳಿಯಲ್ಲಿ ನಿಂತು ಬಾಗಿಲು ತಟ್ಟಿಸ್ತಾ ಇದ್ದಾನೆ. ಯಾಕಂದರೆ ಯಾರು ಬಾಗಿಲು ತೆರೆಸಿರೋ ನಿಮ್ಮ ಮನೆ ಒಳಗೆ ಬಂದು ನಿಮ್ಮ ಜೊತೆಯಲ್ಲಿ ನಾನೇನು ಮಾಡ್ತೇನೆ, ಊಟ ಮಾಡ್ತೇನೆ, ನೀವು ನನ್ನ ಜೊತೆಯಲ್ಲಿ ಊಟ ಮಾಡ್ತೇನೆ. ನೀವು ಊಟ ಮಾಡಲಿಕ್ಕೆ ಸಮಯ ಇಲ್ಲ, ಆ ಸಮಯ ಮುಗಿದಿದೆ. ಅಂತ್ಯ ದಿವಸದಲ್ಲಿ ಬಂದಿರುವಾಗ ಏನು ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ನೋಡ್ತಿದ್ದಾನೆ, ನ್ಯಾಯ ತೀರಿಸುವುದಕ್ಕೋಸ್ಕರ. ಯಾರು ಜೀವಿತದಲ್ಲಿ ದೊಡ್ಡ ಪಾಪ ಮಾಡಬೇಕಾದ ಅವಶ್ಯಕತೆ ಗುಣಗುಟ್ಟಿದರೆ ಸಾಕು, ನೀವು ನ್ಯಾಯ ತೀರ್ಪಿಗೆ ಒಳಗಾಗ್ತೀರ. ತಂದೆ ತಾಯಿಗೆ ವಿರೋಧವಾಗಿ, ತಾಯಿಗೆ ವಿರೋಧವಾಗಿ ಗುಣಗುಟ್ಟಿದ್ದೀರ, ತಂದೆಗೆ ವಿರೋಧವಾಗಿ ಸಲಹೆ ಕೆಲಸ ಹೇಳಿದ್ರೆ ಏನು ಮಾಡ್ತೀರಾ, ಗುಣಗುಡ್ತೀರ. ಗುಣಗುಟ್ಟುವಿಕೆ ಎಲ್ಲಿಗೆ ಕರ್ಕೊಂಡು ಹೋಗ್ತದೆ, ನ್ಯಾಯ ತೀರ್ಪಿಗೆ ಕರ್ಕೊಂಡು ಹೋಗ್ತದೆ. ಎಚ್ಚರಿಕೆ ಆಗಿರೋದು, ಗುಣಗುಟ್ಟೋದು ಬೇಡ. ಗುಣಗುಟ್ಟೋದ್ರಿಂದ ನಾವೇನು ಮಾಡ್ತೇವೆ, ನ್ಯಾಯ ತೀರ್ಪಿಗೆ ಒಳಗಾಗ್ತೇವೆ. ಎರಡನೇದು ನಾವೇನು ಮಾಡ್ತೇವೆ, ನಾವು ಒಬ್ಬರನ್ನೊಬ್ಬರು ಗುಣಗುಟ್ಟಬೇಡಿ, ನ್ಯಾಯ ವಿಚಾರಣೆಗೆ ಗುರಿಯಾಗಿದ್ದೇವೆ. ಅಷ್ಟು ಒಂದು ಬಲವಾದ ಶಕ್ತಿ ಇದೆ ಗುಣಗುಟ್ಟುವಿಕೆ. ಮನುಷ್ಯನನ್ನು ನುಂಗುವಂಥ ಒಂದು ಕಾರ್ಯ ಅದು. ಇವತ್ತು ಅನೇಕರು ಆ ರೀತಿ ಗುಣಗುಟ್ಟುವುದರಿಂದ ದೇವರ ಒಂದು ಪ್ರಸನ್ನತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಆದ್ದರಿಂದ ಪ್ರಿಯ ಸಹೋದರರೇ, ಯೌವನಸ್ಥರೇ, ಇದೇ ನಮಗೆ ಸಿಕ್ಕಂಥ ಒಂದು ಒಳ್ಳೆಯ ಸಮಯ. ಯೌವನಸ್ಥರು ಮೊದಲು ಹೇಳಿದಾಗೆ ನಿನ್ನ ವಾಕ್ಯಗಳನ್ನು ಕೈಕೊಂಡು ಯಾರು ಜೀವಿಸ್ತಾರೋ ಅವರು ಮಾತ್ರ ತಮ್ಮನ್ನು ಶುದ್ಧವಾಗಿಟ್ಟುಕೊಳ್ಳಲಿಕ್ಕೆ ಸಾಧ್ಯ. ಹೊರತು ದೇವರ ವಾಕ್ಯವಿಲ್ಲದೆ ಯಾರು ಶುದ್ಧವಾಗಿರಲಿಕ್ಕೆ ಆಗುವುದಿಲ್ಲ. ಸ್ವಾಮಿ ಹೇಳಿದನು, ನಾನು ಇಲ್ಲದೆ ನಿನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲೋಕದಲ್ಲಿ ಮುಂದರಿಬೇಕಂತ ಆಸೆ ಇದೆಯಾ? ಆ ಆಸೆ ನೆರವೇರಬೇಕಾದ್ರೂ ಯೇಸು ಸ್ವಾಮಿ ನಮಗೆ ಬೇಕು. ಯೇಸು ಸ್ವಾಮಿ ಇಲ್ಲದೆ ನೀನು ಯಾವುದೇ ಒಂದು ಕಾರಣ ಇಟ್ಕೊಂಡು ನಾನು ಲೋಕದಲ್ಲಿ ಮುಂದರಿಬೇಕಂತ ನೀವು ಪ್ರಯತ್ನ ಪಟ್ಟರೆ ಇಡೀ ಲೈಫ್ನಲ್ಲಿ ಒಂದು ಹೆಜ್ಜೆನೂ ನೀವು ಮುಂದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಯೇಸು ಸ್ವಾಮಿ ಪ್ರತಿಯೊಂದು ಹೆಜ್ಜೆಗೂ ಯೇಸು ಸ್ವಾಮಿ ನಮಗೆ ಸಹಾಯಕನಾಗಿರಬೇಕು. ಆ ರೀತಿ ನಾವು ಜೀವಿಸಲಿಕ್ಕೆ ಪ್ರಯಾಸ ಪಡೋಣ. ದೇವರ ವಾಕ್ಯವನ್ನು ಆದಷ್ಟು ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋಣ. ಇನ್ನೂ ಅನೇಕ ವಾಕ್ಯಗಳಿದೆ ನನ್ನನ್ನು ಬಲಪಡಿಸಿದಂಥ ವಾಕ್ಯಗಳು. ಆ ವಾಕ್ಯದಿಂದ ಇಲ್ಲಿಯವರೆಗೆ ದೇವರು ನನ್ನನ್ನು ದಾರಿ ನಡೆಸಿಕೊಂಡು ಬರ್ತಾನೆ. ಮುಂದಿನ ದಿವಸದಲ್ಲಿ ಸಹ ಇನ್ನೂ ಅಂತರಂಗದಲ್ಲಿ ಇರ್ತಕ್ಕಂಥ ಏನೇನು ಸೀಕ್ರೆಟ್ ಇದ್ದರೂ ದೇವರು ನಮಗೆ ಎತ್ತಿ ತೋರಿಸ್ತಾನೆ. ಅದಕ್ಕೆ ಪ್ರಾರ್ಥನೆ ಮಾಡಬೇಕು. ಸ್ವಾಮಿ, ನಾನು ನಿನ್ನ ಸನ್ನಿಧಾನಕ್ಕೆ ತಗ್ಗಿಸಿಕೊಳ್ತಾ ಇದ್ದೇನೆ ಸ್ವಾಮಿ. ಇನ್ನೂ ನನ್ನಲ್ಲಿ ಅಡಕವಾಗಿರ್ತಕ್ಕಂತಹ ನಿನಗೆ ವಿರೋಧವಾದ ಪಾಪಗಳು ಏನಿದೆ ಅದನ್ನು ನೀವು ಪ್ರಕಟಿಸಿ ಸ್ವಾಮಿ ಅಂತ ನೀವು ಹೇಳುವಾಗ ಯಾವುದೇ ಒಂದು ಪಾಪವನ್ನು ಸಹ ಅದನ್ನು ಬಚ್ಚಿಡದೆ ಎಲ್ಲವನ್ನು ಅವನು ಏನು ಮಾಡ್ತಾನೆ,
ಬಯಲುಪಡಿಸಿ ತೋರಿಸ್ತಾನೆ. ಅದನ್ನು ನಾವು ಸಾಧಿಸುವುದಾದರೆ, ಅದರಿಂದ ನಾವು ಜಯ ಹೊಂದುವುದಾದರೆ ಖಂಡಿತವಾಗಿ ದೇವರ ಸನ್ನಿಧಾನದಲ್ಲಿ ನಾವು ಎಷ್ಟೋ ಅಮೂಲ್ಯವಾದಂಥ ಪಾತ್ರೆಗಳಾಗಿರ್ತೇವೆ. ಖಂಡಿತವಾಗಿ ದೇವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಇವನು ಒಂದು ದಿವಸದಲ್ಲಿ ನನಗೆ ಏನು ಮಾಡ್ತಾನೆ, ಜಯ ತಂದು ನನ್ನನ್ನು ಮಹಿಮೆ ಪಡಿಸ್ತಾನೆ. ನಾನು ಗೆದ್ದಂಥ ಆ ಸೈತನ ಇವನು ಸಹ ಆ ಸೈತನನ್ನು ಗೆದ್ದು ನನ್ನನ್ನು ನಾನು ಮಾಡುವಂಥ ವಾಗ್ದಾನಗಳನ್ನು ಇವನು ನೆರವೇರಿಸಿ ನನ್ನನ್ನು ಘನಪಡಿಸ್ತಾನೆ ಎಂಬುದಾಗಿ ದೇವರೇ ಸಾಕ್ಷಿ ಕೊಡ್ತಾನೆ. ಯೇಸು ಲೋಕವನ್ನು ಜಯಿಸಿದನು, ತಂದೆ ಚಿತ್ರವನ್ನು ನೆರವೇರಿಸಿದನು. ಇವನೇ ನನ್ನ ಪ್ರಿಯ ಮಗನು, ಇವನನ್ನು ನಂಬಿ ಎಂಬುದಾಗಿ ಹೇಳ್ತಾನೆ. ಅದೇ ಪ್ರಕಾರ ನನ್ನನ್ನು, ನಮ್ಮೆಲ್ಲರನ್ನು ಇವಳು ನನ್ನ ಪ್ರಿಯ ಮಗಳು, ಇವನು ನನ್ನ ಪ್ರಿಯ ಮಗನಂತ ಆ ಆತ್ಮನಿಂದ ನಾವು ಸಾಕ್ಷಿಗಳು ಹೊಂದಿಕೊಳ್ಳಬೇಕಾದ್ರೆ ಪ್ರತಿದಿನ ನಮಗೆ ಹೋರಾಟ ಉಂಟು. ಅದಕ್ಕೆ ಯೇಸು ಸ್ವಾಮಿ ಹೇಳಿದನು, ಪ್ರತಿದಿನ ನಿನ್ನ ಶಿಲುಬೆಯನ್ನು ಹೊತ್ಕೊಂಡು ನನ್ನನ್ನು ಹಿಂಬಾಲಿಸಿ. ಯೇಸು ಸ್ವಾಮಿಯನ್ನು ಪ್ರೀತಿಸ್ತೇವ, ಪ್ರತಿದಿನ ಶಿಲುಬೆ ಹೊರಲಿಕ್ಕೆ ನಾವು ಸಿದ್ಧರಾಗಿರಬೇಕು. ಪ್ರತಿದಿನ ನಾವು ನನ್ನ ಸಭೆಯನ್ನು ನಾನು ಪ್ರೀತಿಸ್ತೇನ, ಹಾಗಾದರೆ ಪ್ರತಿದಿನ ಬರುವಂಥ ಎಲ್ಲ ಸಂಕಟಗಳಲ್ಲಿ ನಾನು ಎಲ್ಲರ ಮುಂದೆ ಸಾಕ್ಷಿಯಾಗಿರಬೇಕು. ನಮ್ಮಲ್ಲಿ ಯಾವ ಒಬ್ಬ ಮನುಷ್ಯನ ಹತ್ರ ದೇವರ ಹತ್ರ ಬಂದು ಆ ಸಹೋದರಿ ಹತ್ರ ನೀನು ಮಾತಾಡ್ತಾ ಇಲ್ಲ, ಈ ಸಹೋದರಿಯನ್ನು ನೀನು ನೋಡ್ತಾ ಇಲ್ಲ, ಆ ಸಹೋದರನು ನೀನು ಮುಖ ತೋರಿಸ್ತಾ ಇಲ್ಲ, ಅವ್ರ ಹತ್ರ ಮಾತಾಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಬರಬಾರ್ದು. ಎಲ್ಲ ಏನು ಮಾಡ್ತಿದ್ರು, ಮೈನಸ್ ಎಲ್ಲ. ಈಗ ಕೇಸವನ್ನು ಸರಿ ಇಲ್ಲ, ಈಗ ಬರ್ತಾ ಇದ್ದಾನೆ ಒಬ್ಬನು, ಅವನಲ್ಲಿ ನನ್ನಲ್ಲಿ ಅವನಿಗೆ ಬೇಕಾದದ್ದು ಒಂದೂ ಇಲ್ಲ. ಯಾರ ಬಗ್ಗೆ ಹೇಳ್ತಾನೆ? ಸೈತನ ಬಗ್ಗೆ ಹೇಳ್ತಾ ಇದ್ದಾನೆ. ಸೈತನ ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಬರ್ತಾನೆ, ನನ್ನಲ್ಲಿ ಏನಾದರೂ ಪಾಪ ಇದೆಯಾ ಅಂತ ಹುಡುಗಲಿಕ್ಕೆ ಬರ್ತಾ ಇದ್ದಾನೆ. ಅವರಿಗೆ ಸಂಬಂಧಪಟ್ಟ ಕಾರ್ಯ ನನ್ನಲ್ಲಿ ಒಂದೂ ಇಲ್ಲ, ನಾನು ಪರಿಶುದ್ಧನಾಗಿ ಜೀವಿಸಿದ್ದೇನೆ ಎಂಬುದಾಗಿ ಹೇಳ್ತಿದ್ದಾನೆ. ನಾವು ಸಹ ಅದೇ ಅರಿಕೆ ಮಾಡುವುದಾಗಿದ್ದರೆ ಖಂಡಿತವಾಗಿ ದೇವರು ನಮ್ಮನ್ನು ಯಾವಾಗಲೂ ಜಯದ ಜೀವಿತಕ್ಕೆ ನಡೆಸ್ತಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಆಮೇಲೆ ದೇವರಿಗೆ ಸ್ತೋತ್ರ. ಕೇಳಿಸ್ಕೊಂಡಂಥ ಎಲ್ಲ ಜೀವದ ವಾಕ್ಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಯೇಸು ಸ್ವಾಮಿ ನಿನ್ನ ಇದ್ದ ಹಾಗೆ ಇಂದು ಯಾವಾಗಲೂ ಹೇಗಿದ್ದಾರೆ? ಹೇಗಿದ್ದಾರೆ? ಅವನಾಗಿದೆ ಬ್ಯಾಟ್ರಿ ಎಲ್ಲ. ಯೇಸು ಸ್ವಾಮಿ ಬದಲಾಗಿದ್ದಾರಾ? ನಿನ್ನೆ ಇದ್ದ ಹಾಗೆ ಇಂದು ಯಾವಾಗಲೂ ಒಂದೇ ರೀತಿ ಆಗಿದ್ದಾರೆ ಯೇಸು ಸ್ವಾಮಿ, ಹೌದಲ್ವ? ಇವತ್ತು ನಾವು ನಿನ್ನೆ ಇದ್ದ ಆಗಿದ್ದೀವ? ಅಂದರೆ ಚಿಕ್ಕಂದಿನಿಂದ ಹೇಗಿದ್ದೀವಿ, ಬಾಲ್ಯದಲ್ಲಿ ಹೇಗಿದ್ದೀವಿ, ಯೌವನದಲ್ಲಿ ಹೇಗಿದ್ದೀವಿ, ಮುಂದೆ ಹೆಂಗಾದಾಗ ಹೆಂಗಿದ್ದೀವಿ, ಇದೇ ನಾವು ಚೆಕ್ ಮಾಡ್ತೀವಿ. ಅದನ್ನೇ ಲೂಕಸ್ ಶೇರ್ ಮಾಡ್ತಾ ಇದ್ದಾರೆ. ಏನಂದರೆ ಪ್ರಯೋಜನ ಏನಪ್ಪ? ಯಾಕೆ ಸಭೆ ನಮ್ಮನ್ನು ಇಷ್ಟೆಲ್ಲ ಕಾಳಜಿ ಮಾಡ್ತದೆ ಅಂತೇಳಿ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೆ. ನಾನು ನಿಮ್ಮ ಹಾಗೆ ಯೌವನ ಪ್ರಾಯದಲ್ಲಿ ನನ್ನ ಕೆಲವು ಅನುಭವಗಳನ್ನು ನಿಮ್ಗೆ ಹೇಳ್ತೀನಿ. ನನ್ನ ಯೌವನದಲ್ಲಿ ನಾನು ಕ್ರಿಸ್ತನನ್ನು ಕಂಡುಕೊಂಡಿಲ್ಲ. ಸುಮಾರು 16-17 ವರ್ಷದ ಹಿಂದೆ, ಮತ್ತು ಐ ಥಿಂಕ್ 20 ವರ್ಷದ ಹಿಂದೆ ನಾನು ಜೀಸಸ್ ಕಂಡುಕೊಂಡೆ. ಅದ್ರ ಲೈಫ್ ಸರಿ ಇಲ್ಲ. ಇದನ್ನ ಯಾಕೆ ಹೇಳ್ತಿದ್ದೇನೆಂದರೆ, ನಮಗೆಲ್ಲರಿಗೂ ಒಂದು ಬಲಹೀನತೆ ಇರುತ್ತೆ. ನಾವು ಏನಾದರೂ ಕಲಿಬೇಕಂದ್ರೆ ನಾವು ಬೀಳ್ತಾ ಇರ್ತೀವಿ. ಓಡಬೇಕಾದ್ರೆ ಏನಾಗ್ತೀವಿ? ಸ್ಲಿಪ್ ಆಗ್ತೀವಿ, ಸ್ಕಿಡ್ ಆಗ್ತೀವಿ. ಒಂದು ಸೈಕಲ್ ಕಲಿಬೇಕಾದ್ರೂ ನಾವೇನೋ ಬೀಳ್ತಾ ಇರ್ತೀವಿ. ಹೀಗೆ ಒಂದೊಂದೇ ಕಲಿಯುವಂಥದ್ದು ಬಹಳ. ಹಾಗೆ ಯೇಸು ಸ್ವಾಮಿಯನ್ನು ಅವರನ್ನು ಹಿಂಬಾಲಿಸಿ ಫಾಲೋ ಮಾಡಿ ಕಲಿಯುವಂಥದ್ದು, ನಂತರ ಯೇಸುವನ್ನು ಪ್ರೀತಿಸುವಂಥದ್ದು ಬಹಳ. ಅದಕ್ಕೆ ಇವತ್ತು ನಮ್ಮ ಒಂದು ಕಾನ್ಸೆಪ್ಟ್ ಏನಾಗಿದೆ? ಯೇಸು ಸ್ವಾಮಿಯನ್ನು ಪ್ರೀತಿಸುವುದು, ಆತನ ಸಭೆಯನ್ನು ಪ್ರೀತಿ ಮಾಡುವಂಥದ್ದು. ಬ್ರದರ್ ಲೂಕಸ್ ನಿಮಗೆ ಒಂದು ವಾಕ್ಯ ತೋರಿಸಿದರು. ಯಾವುದು? ಯಾಕೋಬ 4:17.
ಎಷ್ಟು ಜನ ಬರ್ಕೊಂಡಿದ್ದೀರೋ ಗೊತ್ತಿಲ್ಲ. ನನಗೆ ಒಂದು ಎನ್ಕರೇಜ್ಮೆಂಟ್ ನಿಮ್ಮೆಲ್ಲರಿಗೆ ಏನಂದರೆ, ಈ ವಚನದಲ್ಲಿ ಹೋದರೆ ಯಾರಾದರೂ ಯೌವನಸ್ಥರು ಮಾತ್ರ ಓದಬೇಕು, ಯಾರು ಓದ್ಬೇಡಿ ಬೇರೆಯವರು. ನೋಡೋಣ ಎಷ್ಟು ಜನರಿಗೆ ಬಾಯಿ ಇದೆ, ಧ್ವನಿ ಇದೆ, ಎಷ್ಟು ಜನ ಗಟ್ಟಿ ಇದ್ದಾರೆ. ಐ ವಾಂಟ್ ಎನ್ಕರೇಜ್. ನೀವು ಎಷ್ಟು ತಡ ಸ್ಪಿರಿಟ್ ಹೇಗಿರ್ಬೇಕು. 4:17 ಓದಿ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ನೋಡ್ರಿ, ಒಳ್ಳೆಯದನ್ನು ಮಾಡಬೇಕಂತ ತಿಳಿದು ಮಾಡದೇ ಇರುವಂಥದ್ದು ಏನಾಗಿದೆ? ಪಾಪ ಆಗಿದೆ. ಒಳ್ಳೇದಂದ್ರೆ ಏನು? ಏನ್ರಿ ಒಳ್ಳೇದು ಮಾಡ್ಬೇಕು ನಾವು? ನಿಮ್ ಕ್ವಶನ್ ಬರ್ತದ ಇಲ್ವಾ? ಕ್ವಶನ್ ಮಾಡ್ಕೋಬೇಕಲ್ಲ ನಿಮ್ಮನ್ನು ನೀವು. ನಾನು ಏನು ಒಂದು ಗುಡ್ನೆಸ್ ಏನಿದೆ ನನ್ನಲ್ಲಿ, ನಾನು ಏನು ಮಾಡ್ಬೋದು? ಯೇಸು ಸ್ವಾಮಿನ ಪ್ರೀತಿಸ್ತೇನಂತ ನೀವು ಬೆಳಗ್ಗೆ ನೀವು ಕಮಿಟ್ ಆಗಿದಾರ ಇಲ್ವಾ? ಎಷ್ಟು ಜನ ಆಗಿದ್ರಿ? ಕೈ ಎತ್ತಾರೆ ನೋಡೋಣ. ಕೈ ಇಲ್ಲದವರು ಎತ್ತಬಹುದು, ಕೈ ಇದ್ದವರು ಎತ್ತಬಹುದು. ಓಕೆ, ಗುಡ್. ಅಂದರೆ ನೀವು ಕಮಿಟ್ ಆಗಿರಿ ಅಂತ ಅರ್ಥ. ಈಗ ಒಳ್ಳೆಯದನ್ನ ನಾವು ಹೇಗೆ ಮಾಡ್ಬೋದು? ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ. ಫಸ್ಟ್ ಯೇಸುವನ್ನ ಪ್ರೇಸ್ ಮಾಡಬೇಕು, ಅಂದರೆ ಸ್ತುತಿಸ್ಬೇಕು, ಆತನ ಮಹಿಮೆಪಡಿಸ್ಬೇಕು, ಪ್ರಾರ್ಥಿಸ್ಬೇಕು, ಚಪ್ಪಾಳೆ ತಟ್ಟಬೇಕು, ವಚನ ಓದಂದ ತಕ್ಷಣ ಓದಬೇಕು. ಇವೆಲ್ಲ ಒಳ್ಳೇದು. ಇದು ಕೆಟ್ಟದ? ಯಾರಾದ್ರೂ ಹೇಳ್ತಾರೆ ಇದು ಕೆಟ್ಟದ ಒಳ್ಳೇದ? ಹೌದಲ್ಲ? ಮತ್ತೆ ನಾವು ಇಲ್ಲಿ ಯಾಕೆ ಸೈಲೆಂಟ್ ಕೊಡ್ಬೇಕು? ಯಾಕೆ ನಿಮ್ಮನ್ನೆಲ್ಲರೂ ಇಲ್ಲಿ ಸೇರಿಸ್ಬೇಕು? ನೀವೆಲ್ಲರೂ ಕಲಿಬೇಕು. ನೀವು ಆತನ ಪ್ರೀತಿಸ್ಬೇಕಂದ್ರೆ ನಾನು ಕಲಿಬೇಕು. ಕಲ್ತರನೇ ನಾನು ಆತನ ಪ್ರೀತಿ ಮಾಡ್ಲಿಕ್ಕಾಗುತ್ತೆ. ಯೇಸು ಸ್ವಾಮಿ ಈ ಲೋಕಕ್ಕೆ ಬರಬೇಕಾದ್ರೆ ತಂದೆ ಆದ ದೇವರು ಅವ್ರು ಏನು ಮಾಡಿದರು? ನಮ್ಮನ್ನ ಪ್ರೀತಿ ಮಾಡಿದರು. ಪ್ರೀತಿ ಮಾಡಿದ್ರ ಇಲ್ವಾ? ಪ್ರೀತಿ ಮಾಡಲಾರ್ದನೆ ಯೇಸು ಸ್ವಾಮಿ ನಮ್ಮನ್ನು ಕೊಟ್ರ? ಎಲ್ಲಿದೆ ವಚನ ಇದು? ಜಾನ್ 3:16. ಎಲ್ಲರಿಗೂ ಗೊತ್ತಿದೆ ಅಲ್ಲ? ಹೋಲ್ ಬೈಬಲ್ ಇದರಲ್ಲಿದೆ ವಚನ. ಇಲ್ಲಿ ಲೂಕಾಸ್ ಕೇಳ್ತಾ ಇದ್ರು ಪ್ರೀತಿ ಮಾಡೋ ವಿಷಯದಲ್ಲಿ. ಲೌಕಿಕವಾಗಿ ವರ್ಲ್ಡ್ಲಿ ಲೈಫ್ನಲ್ಲಿ ಮಾಡುವಂತ ಪ್ರೀತಿ, ಅಲ್ಲಿ ನಾವು ಬಹಳ ಆತುರದಿಂದ ಉತ್ಸಾಹದಿಂದ ಯಾರಿಗಾದ್ರೂ ನಾವು ಪ್ರೀತಿ ಮಾಡಬೇಕಂದ್ರೆ ಬಹಳ ಆತುರದಿಂದ ಇರ್ತೀವಿ. ನಮ್ದು ಬಾಡಿ ಕಂಪ್ಲೀಟ್ ಟೆಂಪ್ರೇಚರ್ ಚೇಂಜ್ ಆಗ್ತದೆ. ಯಾಕಂದ್ರೆ ಯೌವನ ಅನ್ನೋದು ಅಲ್ಲೇ ಸ್ಟಾರ್ಟ್ ಆಗುತ್ತೆ. ನೋಡಿ, ಪ್ರಸಂಗಿ ತೆಗಿರಿ. ಪ್ರಸಂಗಿ 11 11th ಚಾಪ್ಟರ್ 9th verse 9ನೇ ವಚನ. ಓದ್ರಿ ಬೇಗ, ಯಾರಾದರೂ ಬೇರೆ ಬಂದಿರುವರು ತೆಗೆಯೋರು ಇಲ್ಲಲ್ಲ. ನಾನು ಓದ್ತೇನೆ. ಯೌವನಸ್ಥಳೆ ಪ್ರಾಯದಲ್ಲಿ ಆನಂದಿಸು, ಯೌವನ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ, ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸೆರೆಬಿಡುವ ಹಾಗೆಯೂ ನಡೆದುಕೋ. ಆದರೆ ಈ ಎಲ್ಲ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು. ಇದು ಪ್ರಸಂಗಿ ಟೀಚರ್, ಇವರು ನಮಗೆ ಒಂದು ಟೀಚ್ ಮಾಡ್ತಾರೆ. ಸಾಲ್ಮೋನನು ಇದನ್ನ ಬರಿಬೇಕಂದ್ರೆ ಆತನ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳು ದೇವರು ಆತನಿಗೆ ಕೊಟ್ಟರು, ಆ ಬುದ್ಧಿ, ಆ ಜ್ಞಾನ, ಆ ನಾಲೆಜ್ ಕೊಟ್ಟರು, ಅವನಿಗೆ ಈ ಲೋಕ ಅನ್ನೋದು ಕಂಪ್ಲೀಟ್ ವ್ಯರ್ಥ, ಮೀನಿಂಗ್ಲೆಸ್ ಅಂತ ತಿಳಿದು ಈ ಒಂದು ಪುಸ್ತಕವನ್ನ ಬರೆದರು. ಯಾರು? ಪ್ರಸಂಗಿ. ಯಾರ ಪ್ರಸಂಗಿ? ಸಾಲ್ಮೋನ. ಯಾಕೆ ಬರದ? ವ್ಯರ್ಥ ಅಂತಾನೆ. ಮುಂದೆ 10ನೇ ವಚನ ಓದೋಣ. ನಿಮ್ಮ ಹೃದಯದಿಂದ ಕರಕರೆಯನ್ನು, ದೇಹದಿಂದ ಶ್ರಮೆಯನ್ನು ತೊಲಗಿಸು. ಯಾರಿಗಿದು? ಯೌವನಸ್ಥರಿಗೆ, ಟೀನ್ಸ್ಗೆ, ಯೌವನಸ್ಥ ಸಹೋದರಿಗೆ.
ಹೇಳ್ತಾನೆ, ಬಾಲ್ಯವು ಪ್ರಾಯವು ವ್ಯರ್ಥವಷ್ಟೇ. ಇದರಲ್ಲೇ ನಾನು ಏನ್ ಮಾಡಬೇಕು? ನಾನು ಪ್ರಾಯದಲ್ಲಿ ಆನಂದಿಸಬೇಕು. ಯೌವನ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಬೇಕು. ನನ್ನ ಹೃದಯವನ್ನು ನಾನು ಹರ್ಷಗೊಳಿಸಬೇಕು. ಈ ಪ್ರಾಯದಲ್ಲಿ ನಾನು ಆನಂದಿಸಬೇಕು. ಹೌದಲ್ರಿ? ನಾನು ಎಂಜಾಯ್ ಮಾಡಿ ನನ್ನ ಲೈಫ್. ನೀವು ಮಾಡ್ತಾ ಇದ್ದೀರಿ. ಈಗ ನಿಮಗೆ ಒಂದು ಒಳ್ಳೆ ಸಭೆ ದೇವರು ಕೊಟ್ಟಿದ್ದಾರೆ, CFC ಸಭೆ. ನಿಮ್ಗೆ ಒಳ್ಳೆ ತಂದೆ ತಾಯಿ ಕೊಟ್ಟಿದ್ದಾರೆ, ಒಂದು ಕಂಫರ್ಟ್ ಲೈಫ್ ಕೊಟ್ಟಿದ್ದಾರೆ. ಒಂದು ಕಷ್ಟ ಆಗ್ಬಾರ್ದು, ಸ್ವಲ್ಪ ನನ್ನ ಮಗ ನನ್ನ ಮಗಳು ಅಳಬಾರ್ದು, ಅಷ್ಟು ಒಂದು ಭಾರದಿಂದ ನಿಮ್ಗೆಲ್ಲ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇವನ್ ನಮ್ಮ ಹುಲಿ ಸಭೆ ನಾನು ಪ್ರಾರಂಭದಿಂದ ನೋಡಿದಂತ ಸಭೆ ಹೇಗಿತ್ತಂದ್ರೆ ಇದೇ ತರ ಒಂದು ಸೆಟ್ಟಿನಲ್ಲಿ ನಡೆದಿದೆ. ಕೊಪ್ಪಳದಲ್ಲಿ ಬಾಡಿಗೆ ಮನೆಯಲ್ಲಿ ಅಲ್ಲೆಲ್ಲಿ ಸೇರಿ ನಾವು ಸೇರ್ತೇವೆ. ಯಾಕೆ ಇದನ್ನು ಹೇಳ್ತೇವೆ ಅಂದ್ರೆ, ನೋಡಿ, ದೇವರು ನಾವು ಎಲ್ಲ ಪ್ರತಿಯೊಂದನ್ನ ಅನುಕೂಲ ಮಾಡಿಕೊಡ್ತಾರೆ. ಇವಾಗ ನಾವು ಯೇಸು ಸ್ವಾಮಿನ ಪ್ರೀತಿಸ್ಬೇಕಂದ್ರೆ ನಮ್ಗೇನು ಅಡ್ಡಿ ಇದೆ? ಯಾವ್ದು ಅಡ್ಡಿ ಇಲ್ಲ. ಇಲ್ಲಿ ಬ್ಯಾಪ್ಟಿಸಮ್ ತಗೊಂಡಂತ ಯವನಸ್ಥರಿದ್ದೀರಿ. ಇವನ ಲೈಫ್ ಏನಾಗಿದೆ? ನಾ ಇನ್ನೂ ಯಾಕೆ ಯೇಸುವನ್ನ ಪ್ರೀತಿಸ್ಲಿಕ್ಕೆ ಆಗ್ತಾ ಇಲ್ಲ? ಓಕೆ, ನಿಮ್ಗೂ ಎಜುಕೇಶನ್ ಇದೆ, ಉದ್ಯೋಗ ಇದೆ, ಎಲ್ಲ ಇದೆ, ಓಕೆ. ಅದಕ್ಕಾಗಿ ನಾನು ಏನ್ ಮಾಡಬೇಕು? ಅದಕ್ಕೆ ಫೆಲೋಶಿಪ್ನಲ್ಲಿ ಬರ, ನೀನ್ ಸಂತೋಷ ಪಡು, ಉಲ್ಲಾಸ ಪಡು. ಅಲ್ಲಿ ಏನ್ ಹೇಳ್ತಾನೆ ಅವನು, ನಿನ್ನ ಮನಸ್ಸಿಗೆ ತಕ್ಕಂತೆಯು ಅದು ಕರೆಕ್ಟ್ ಇದೆನಾ? ಇಟ್ ಈಸ್ ದ ರೀಸನಬಲ್ ಟು ಮೀ. ನನ್ನ ಮನಸ್ಸಿಗೆ ಇದು ಸರಿ ಇದೆನಾ? ನಾನು ಇಲ್ಲಿ ಹೋಗ್ಬೋದಾ? ನಾನು ಇಲ್ಲಿ ಮಾತಾಡ್ಬೋದಾ? ಈ ಹುಡುಗಿ ಹತ್ರ ನಾನು ಸೇರ್ಬೋದಾ? ಈ ಹುಡುಗನ ಹತ್ರ ನಾನು ಹೋಗ್ಬೋದಾ? ನಾನು ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಇವೆಲ್ಲ ನಾನು ಚೆಕ್ ಮಾಡ್ಕೊಳ್ಬೇಕು. ಯಾಕೆ ಅಂದ್ರೆ ದೇವ್ರು ನಿಮ್ಗೆ ಏನ್ ಕೊಟ್ಟಿದ್ದಾರೆ? ಬುದ್ಧಿ ಕೊಟ್ಟಿದ್ದಾರೆ, ಒಂದು ನಾಲೆಜ್ ಕೊಟ್ಟಿದ್ದಾರೆ. ಅದಕ್ಕೆ ಅದ್ ಹೇಳ್ತಾನೆ, ಕಣ್ಣಿಗೆ ಸರಿ ಬೀಳುವ ಹಾಗೆ ಮಾಡಬೇಕು. ನಿನ್ನ ಕಣ್ಣಿಗೆ ಏನ್ ಸರಿ ಬೀಳುತ್ತದ? ವಾಟ್ ಈಸ್ ದ ರೈಟ್? ಅದನ್ನ ನೀನ್ ಚೆಕ್. ಸಭೆ ನಮ್ಮನ್ನು ಪ್ರೋತ್ಸಾಹಪಡಿಸೋದೇ. ನಾನು ಬೀಳುವಾಗ ನೋಡ್ರಿ, ಎಕ್ಸಾಂಪಲ್ ನಿಮ್ಗೆ ಒಂದು ಬೆಕ್ಕನ್ನು ತಗೊಳ್ಳೋಣ, ಕ್ಯಾಟ್. ಈಗ ಬೆಕ್ಕಿಗೆ ಗೊತ್ತು ಅದು ನೀರಿನಲ್ಲಿ ಬಿದ್ದರೆ ಇಮ್ಮಿಡಿಯೇಟ್ ಆಗಿ ಹೊರಗೆ ಬರ್ತದೆ. ಅದರ ಸ್ವಭಾವ, ಹ್ಯಾಟಿಟ್ಯೂಡ್, ಬ್ರದರ್ ಹೇಳ್ತಾ ಇದ್ರಲ್ಲ, ಅವರ ಹ್ಯಾಟಿಟ್ಯೂಡ್ ಶುಡ್ ಬಿ ಚೇಂಜ್. ಯಾವನು ಕ್ರಿಸ್ತನಲ್ಲಿ ಇರ್ತಾನೋ ಅವನ ಪೂರ್ವ ಸ್ವಭಾವ ಎಲ್ಲ ಹೋಗಿ ಏನಾಗ್ತದೆ, ನೀವು ಹೊಸದಾಗ್ತದೆ, ನೂತನ ಸ್ವಭಾವದಲ್ಲಿ ಬರ್ತದೆ. ಅದು ಎಲ್ಲಿ ಅಂದ್ರೆ ಕ್ರಿಸ್ತನಲ್ಲಿ ಮಾತ್ರ. ಬೇರೆ ನೀವೆಲ್ಲಿ ಹೋದರೂ ನಮ್ಗೆ ಸಿಗೋದಿಲ್ಲ. ಅದಕ್ಕೆ ಈ ನೂತನ ಸ್ವಭಾವ ಏನಾಗಿದೆ? ಬೆಕ್ಕು ನೋಡ್ರಿ, ಬಿದ್ದ ತಕ್ಷಣ ಅದು ಹೊರಗಡೆ ಬರ್ತದ? ಇಲ್ಲ. ಎಷ್ಟು ಜನ ಎಕ್ಸ್ಪೀರಿಯನ್ಸ್ ಇದೆ ಇದು? ಬೆಕ್ಕು ನೋಡಿದ್ದೀರಾ ನೀವೆಲ್ಲ? ಮಾತಾಡ್ತಾ ಇಲ್ಲ. ಬೆಕ್ಕು ನೋಡಿ, ಹೊಲಸಿನಲ್ಲಿ ಬಿದ್ದರೆ, ನೀರಿನಲ್ಲಿ ಬಿದ್ದರೆ, ಜಸ್ಟ್ ಒಂದು ಕಾಲು ಟಚ್ ಮಾಡಿದರೆ ಜಾಡಿಸುತ್ತೆ. ನೀವು ಹೊಲಸು ನೋಡಿದರೆ, ಹೊಲಸು ಜೊತೆಗೆ ಹಿಜ್ಜೋಡಾಗಿದ್ದರೆ, ಅನ್ಬಿಲಿವರ್ಸ್ ಜೊತೆಗೆ ನೀವು ಫೆಲೋಶಿಪ್ನಲ್ಲಿದ್ದರೆ, ಇದು ಬಹಳ ಇಂಪಾರ್ಟೆಂಟ್. ನಿಮಗೆ ಸಭೆ ಇದೆ, ತಂದೆ ತಾಯಿ ಇದ್ದಾರೆ, ಒಂದು ಒಳ್ಳೆಯ ಒಂದು ಕಾಲೇಜ್ ಇದೆ, ಸಂಬಂಧ ಇದೆ. ಇಲ್ಲಿ ನನಗೆ ಎಲ್ಲಿ ಬೀಳ್ತಾ ಇದ್ದೀನಿ, ಇಮಿಡಿಯೇಟ್ ಆಗಿ ನಾನು ಎದ್ದು ನನ್ನ ತಂದೆ ತಾಯಿ ಹತ್ರ, ನನ್ನ ಸಭೆಯ ಹಿರಿಯರ ಹತ್ರ ಹೋಗಿ ನಾನು ಹೇಳ್ಕೋಬೇಕು. ಅದನ್ನು ಬಿಟ್ಟು ನಾನೇನಾದರೂ ಅಡ್ಡದಾರಿಯಲ್ಲಿ ಹೋದರೆ ನಾನೇನ್ ಮಾಡ್ಬೇಕಾಗುತ್ತೆ ಅಲ್ಲಿ ಮುಂದೆ? ಆದರೆ ಈ ಎಲ್ಲಾ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದು. ನ್ಯಾಯ ವಿಚಾರಣೆ ಏನು? ಜಡ್ಜ್ಮೆಂಟ್ ಇದೆ ನಮಗೆಲ್ಲರಿಗೂ, ನನಗೂ ಇದೆ. ನಾನು ಇಲ್ಲಿ ಮಾತಾಡ್ತಾ ಇದ್ದೀನಲ್ಲ, ಇದೆಲ್ಲ ನನ್ನ ಅನುಭವದ ಮಾತುಗಳು. ಐ ಆಮ್ ನಾಟ್ ಪರ್ಫೆಕ್ಟ್. ಆದರೆ ನಿಮಗೆ ಟ್ರೈ ಟು ಲರ್ನ್, ನೀವು ಇದನ್ನ ಕಲಿಬೇಕು. ಐ ವಾಂಟ್ ಟು ಲವ್ ಜೀಸಸ್. ನೀವು ಜೀಸಸ್ ತೆಗೆದು ನೀವೇನೆಲ್ಲ ಈ ಲೋಕದಲ್ಲಿ ಇರುವಂತ ವಸ್ತುಗಳನ್ನು ಹಾಕೊಂಡು ನೀವು ಜೀವನ ಮಾಡ್ತಾ ಇದ್ರೆ, ಪ್ರೀತಿ ಮಾಡ್ತಾ ಇದ್ರೆ, ನೀವು ಈ ಕುರಿ ಹಾಕ್ತೀರಿ. ಯಾವುದಕ್ಕೆ? ನ್ಯಾಯ ವಿಚಾರಣೆ. ನಾನು ಕಲಿಬೇಕಂದ್ರೆ ಕ್ರಿಸ್ತನನ್ನು ನಾನು ಹಿಂಬಾಲಿಸ್ಬೇಕು. ಬ್ರದರ್ ಹೇಳಿದ್ರಲ್ಲ,
ಜಾನ್ 14:14 ಏನು ಹೇಳಿದ್ರು? ನಾನು ಪ್ರೀತಿಸ್ತೇನೆ ಅಂತ. ಇಫ್ ಐ ಲವ್ ಜೀಸಸ್ ಐ ವಿಲ್ ಕೀಪ್ ದ ಕಮಾಂಡ್ಮೆಂಟ್ಸ್ ಇನ್ ಮೈ ಹಾರ್ಟ್. ನಾನು ಪ್ರೀತಿ ಮಾಡಿದರೆ ಆತನ ವಾಕ್ಯಗಳನ್ನ ನನ್ನ ಹೃದಯದಲ್ಲಿ ನಾನು ಏನ್ ಮಾಡ್ತೇನೆ? ಇಟ್ಕೊಳ್ತೇನೆ. ಇಟ್ಕೊಂಡ ಮೇಲೆ ಬ್ರದರ್ ಒಂದು ವಚನ ತೋರಿಸಿದ್ರಲ್ಲ, 119ನೇ ಕೀರ್ತನೆ 9ನೇ ವಚನ ಏನ್ ತೋರಿಸಿದ್ರು? ಯವನಸ್ಥನು ತನ್ನ ನಡತೆಯನ್ನು ಶುದ್ಧ ಮಾಡಿಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು? ವಾಕ್ಯವನ್ನ ಗಮನಿಸ್ಲಿ. ನೀವು ಮುಂದೆ ಓದಿ 10-11ನೇ ವಚನ, ಅಲ್ಲಿ ಹೇಳ್ತಾನೆ, ನಾನು ಪಾಪ ಮಾಡಿದ ಹಾಗೆ ಐ ವಿಲ್ ಹೈಡ್ ಯುವರ್ ವರ್ಡ್. ನಿನ್ನ ಮಾತನ್ನ, ನಿನ್ನ ವಾಕ್ಯವನ್ನ ನನ್ನ ಹೃದಯದಲ್ಲಿ ನಾನು ಬಚ್ಚಿಟ್ಕೊಳ್ತೇನೆ. ಕೀರ್ತನೆಗಾರ ಹೇಳ್ತಾನೆ. ನೀವು ಓದಿ, ಅಲ್ಲಿ ಯಾರಾದ್ರೂ ಓದಿ ಬೇಗ 10-11. ನೀವು ತಪ್ಪು ಮಾಡದ ಹಾಗೆ ನಿಮಗೆ ಸರಿಯಾದ ಮಾರ್ಗದಲ್ಲಿ ನಡಿಬೇಕಂದ್ರೆ ಹೋಲಿ ಸ್ಪಿರಿಟ್ ನಮಗೆ ಹೆಲ್ಪ್ ಮಾಡ್ತಾರೆ, ಹೌದಲ್ರಿ? ದೇವರ ವಾಕ್ಯ ನಮ್ಮನ್ನ ಶುದ್ಧಿ ಮಾಡ್ಕೋಬೇಕು, ನಾನು ಸರಿಪಡಿಸ್ಕೊಳ್ಬೇಕಂದ್ರೆ ನಾನು ಹೃದಯದಲ್ಲಿ ಇರಬೇಕು. ಅವಾಗಲೇ ನಾನು ಕ್ರಿಸ್ತನನ್ನು ಹಿಂಬಾಲಿಸ್ಲಿಕ್ಕೆ ಸಾಧ್ಯ. ನಾನು ಬರೀ ಪ್ರೀತಿ ಮಾಡ್ತೇನೆ. ಅದಕ್ಕೆ ಯೇಸು ಸ್ವಾಮಿ ಏನ್ ಮಾಡಿದ್ರು? ನಾನು ಈ ಲೋಕವನ್ನ ಏನ್ ಮಾಡಿದ್ರು? ಪ್ರೀತಿ ಮಾಡಿದೆ ನಾನು ಅಂತ. ಎಷ್ಟೋ ಪ್ರೀತಿ ಮಾಡಿ, ಅದು ಎಂಥ ಪ್ರೀತಿ ಅಂದ್ರೆ ತನ್ನ ಕಂಬದ ಮೇಲೆ ತನ್ನ ಶರೀರವನ್ನು ಒಪ್ಪಿಸಿಕೊಂಡೆ. ಅಷ್ಟು ಪ್ರೀತಿ. ಇವತ್ತು ನಾನು ಏನು ಪ್ರೀತಿ ಮಾಡಿ? ಚಿಕ್ಕ ಚಿಕ್ಕ ಕಾರ್ಯಗಳಲ್ಲಿ ನಾನು ತಂದೆ ತಾಯಿಗೆ ಬೇರೆ ಆಗ್ತಾ ಇಲ್ಲ. ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾನು ಸರಿಯಾಗಿ ಒಬ್ಬೆ ಆಗ್ತಾ ಇಲ್ಲ. ಸಭೆ ಜೊತೆಗೆ ನಾನು ಸರಿಯಾದ ಒಂದು ಸಂಬಂಧದಲ್ಲಿ ಇದ್ದೀನ. ಏನೋ ನಾನು ಸಿನಿಮಾದಲ್ಲಿ ಕೂತ್ಕೊಂಡು ಫೆಲೋಶಿಪ್ ಮಾಡಿ ಎಂಜಾಯ್ ಮಾಡಿ ಹೋಗ್ತಾ ಇದ್ದೀನ. ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಬೇಕು. ನಾನು ಆನಂದಿಸ್ಬೇಕು, ಉಲ್ಲಾಸ ಪಡಬೇಕು ಯವನದಲ್ಲಿ ಅಂತೇಳಿ ನೀವು ಮಾಡ್ತಾ ಇದ್ರೆ ಇಟ್ ಈಸ್ ದ ರೀಸನಬಲ್ ಟು ಯು ಅಂತ ದೇವರು ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಿಯರ್ ಏನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಇಲ್ಲಿ ನಾನು ಏನು ಹೇಳಿ ಇಷ್ಟಪಡ್ತೇನೆ ಅಂದ್ರೆ, ಜಾನ್ 3:16 ಪ್ರಕಾರ ದೇವರು ನಮ್ಮನ್ನ ಪ್ರೀತಿ ಮಾಡಿ. ಯಾಕೆ ಅಂದ್ರೆ ನಾವು ಒಬ್ಬರು ಅದನ್ನು ನಂಬುವಂತವನು ಒಬ್ಬನು ಏನಾಗ್ಬಾರ್ದಂತೆ? ನಾಶವಾದ. ಏನ್ ಕೊಡ್ತಾರೆ? ಆತನ ಪ್ರೀತಿ ಮಾಡಿದ್ರೆ ನಮ್ಗೆ ಏನ್ ಸಿಗ್ತದೆ ಹೇಳಿ? ಯಾರಾದ್ರೂ ಹೇಳ್ತಾರ? ಯೇಸುವನ್ನ ಪ್ರೀತಿ ಮಾಡಿದ್ರೆ ಏನ್ ಸಿಗ್ತದೆ? ಗಾಡ್ ವಿಲ್ ಗಿವ್ ದ ಗಿಫ್ಟ್ ದಟ್ ಈಸ್ ಇಟರ್ನಲ್ ಲೈಫ್. ಅವರು ಒಂದು ಬಹುಮಾನ ಕೊಡ್ತಾರೆ, ಅದು ನಿತ್ಯತ್ವದ ಜೀವಿತ. ಇಟರ್ನಲ್ ಲೈಫ್ ಅಂದ್ರೆ ಅದು ದೇವರ ಹಾಗೆ ನಾವು ಜೀವಿಸುವಂಥದ್ದು, ದೇವರ ಸ್ವಭಾವದಲ್ಲಿ ನಾವು ಜೀವಿಸುವಂಥದ್ದು, ಕ್ರಿಸ್ತನ ಹಾಗೆ ನಾವು ಮಾತಾಡುವಂಥದ್ದು, ನೋಡುವಂಥದ್ದು, ನಡೆಯುವಂಥದ್ದು, ಪ್ರತಿಯೊಂದನ್ನ ಯೇಸು ಸ್ವಾಮಿ ನಮ್ಗೆ ಕಲಿಸ್ಕೊಡ್ತಾರೆ. ಅದಕ್ಕೆ ನಾನು ಯೇಸುವನ್ನ ಪ್ರೀತಿಸಿ ನಾನು ಸಭೆಯನ್ನು ಪ್ರೀತಿಸಲಿಲ್ಲ ಅಂದ್ರೆ ಇಲ್ಲ. ಎರಡು ಬೇಕು ನನಗೆ. ಸಭೆ ಯಾರ್ದು? CSA ಸಭೆ ಬೆಂಗಳೂರು ಜಾಕ್ ಅವ್ರದ. ಯಾರ್ದು ಸಭೆ? ಜೀಸಸ್ ಅವ್ರದ್ದೇ. ಅವರೇ ಅದಕ್ಕೆ ಹೆಡ್. ಅದಕ್ಕೆ ನಾನು ನಿಮ್ಮೆಲ್ಲ ಪ್ರೋತ್ಸಾಹಪಡಿಸೋದಂದ್ರೆ, ಇವತ್ತು ನಾವು ಈ ವಿಷಯದಲ್ಲಿ ಏನು ಕಲಿಬೋದು ಅಂದ್ರೆ, ಇಲ್ಲಿ ನಾವು ಒಂದು ಜೇಮ್ಸ್ ಯಾಕೋಬನ ಪತ್ರಿಕೆ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ. ಯಾರಾದ್ರೂ ಹೋದ್ರೆ ಎಲ್ಲ ಒಳ್ಳೆ ದಾನಗಳು, ಇಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ನೋಡ್ರಿ, ಇಲ್ಲಿ ಯಾಕೋಬನು ಯೇಸು ಸ್ವಾಮಿ ತಮ್ಮ. ಯೇಸು ಸ್ವಾಮಿ ಇರುವವರೆಗೆ ಆತನಿಗೆ ಜ್ಞಾನನೇ ಇದ್ದಿಲ್ಲ, ಆತನ ಬಗ್ಗೆ ತಿಳುವಳಿಕೆ ಇದ್ದಿಲ್ಲ. ಈತ ನನ್ನ ಅಣ್ಣ ಅಂತೇಳಿ ಒಂಥರ ನೋಡುವಂಥ ಮನುಷ್ಯ. ಆತನು ಒಂದು ಯೆರೂಸಲೇಮಿನಲ್ಲಿ ಒಂದು ಸಭೆ ಎಲ್ಡರ್ ಆಗ್ತಾನೆ. ಈ ಪತ್ರಿಕೆ ಬರೀತಾನೆ, ನೇರವಾಗಿ ಬರೀತಾನೆ.
ಕಂಪ್ಲೀಟಾಗಿ ಅದು ನಮ್ಮ ಟಚ್ ಆಗುವಂತ ಕರೀತಾರೆ. ಈ ಮಾತುಗಳನ್ನು ತೆಗೆದುಕೊಳ್ಳಿ. ಅದಕ್ಕೆ ಇವತ್ತು ಬ್ರದರ್ ಲೂಕಸ್ ಮಾತಾಡಿದ ಎಲ್ಲ ಮಾತುಗಳು ಜೇಮ್ಸ್ನಲ್ಲಿ ಇತ್ತು, ಹೌದಲ್ರಿ? ಹಾಗೆ ಇವತ್ತು ಇಲ್ಲಿ ನಮಗೆ ಪ್ರತಿಯೊಂದು ಗಿಫ್ಟ್ ಎಲ್ಲಿಂದ ಬರುತ್ತೆ? ಅಲ್ಲೇನಿತ್ತು ನಾವು ಓದಿದ್ದು? ಮೇಲಿಂದ ಬರ್ತದೆ. ಏನಂದ್ರೆ ಪರಲೋಕದಿಂದ ಯೇಸು ಸ್ವಾಮಿ ಮುಖಾಂತರವೇ ನಮಗೆ ಎಲ್ಲ ಗಿಫ್ಟ್ಗಳನ್ನು ಕಳಿಸ್ತಾರೆ. ಫಸ್ಟ್ ಗಿಫ್ಟ್ ಕೊಟ್ಟಿದ್ದೆ ಯೇಸು ಸ್ವಾಮಿ, ಅದೇ ಆಗುತ್ತೆ. ಅಂತ ಒಳ್ಳೆ ಗಿಫ್ಟ್ ನಮ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಗಿಫ್ಟ್ ಬಂದು ನಮ್ಮ ಕಾನ್ಸಿಯಸ್, ನಮ್ಮ ಸ್ಪಿರಿಟ್. ಇದನ್ನ ಇದು ಹಾಳಾಗಬಾರ್ದು. ಇದು ಸರಿಯಾಗಿ ನಾವು ಮೇಂಟೈನ್ ಮಾಡಬೇಕು. ಇವತ್ತು ನೋಡಿ, ನಿಮಗೆಲ್ಲ ಗಿಫ್ಟ್ ಕೊಡ್ತಾರೆ, ಬರ್ತ್ಡೇಗೆ ಕೊಡ್ತಾರಲ್ಲ, ಆ ಗಿಫ್ಟು ನಾನು ಒಂದು ಒಳ್ಳೆ ಬ್ರದರ್ ಅಥವಾ ಒಳ್ಳೆ ಸಿಸ್ಟರ್ ನಿಮಗೆ ಕೊಟ್ಟರೆ, ನನಗೆ ಆ ಕ್ಲೋಸ್ ಇರುವಂಥ ಫ್ರೆಂಡ್ ಕೊಟ್ಟರೆ, ನಮ್ಮ ರಿಲೇಟಿವ್ಸ್ ಕೊಟ್ಟರೆ ಎಷ್ಟು ನಮ್ಗೆ ಸಂತೋಷ, ಆನಂದ. ಅದನ್ನು ಸ್ವಲ್ಪ ಒಂದು ಒಳ್ಳೆ ಶೋಕೇಶ್ ಮಾಡ್ತಾರೆ, ಅದರೊಳಗೆ ಭದ್ರವಾಗಿರ್ತಾರೆ, ಡೈಲಿ ಅದನ್ನು ಕ್ಲೀನ್ ಮಾಡ್ತಾರೆ. ಅದು ಅಷ್ಟು ಒಳ್ಳೆ ಇದರಿಂದ ನೋಡ್ತಾರೆ. ದೇವರು ಯೇಸು ಸ್ವಾಮಿ ನಮ್ಗೆ ಕೊಟ್ಟಿದ್ದಾರೆ ಅಂದರೆ ಈ ಶೋಕೇಸನ್ನು ನಾವು ಶುದ್ಧವಾಗಿ ಇಟ್ಕೋಬೇಕಲ್ಲ. ಹೃದಯ ಎಂಬ ಶೋಕೇಸ್ ಶುದ್ಧವಾಗಿದ್ದರೆ ಯೇಸು ಸ್ವಾಮಿ ಇಲ್ಲಿ ಇರ್ತಾರೆ. ಇಲ್ಲಿ ಅವರಿದ್ದರೆ ಆತನ ಹಾಗೆ ನಾನು ಪ್ರೀತಿ ಮಾಡಲಿಕ್ಕೆ ದೇವರು ನಮ್ಗೆ ಸಹಾಯ ಮಾಡ. ಅದಕ್ಕೆ ಪ್ರತಿಯೊಂದು ಒಂದು ಗಿಫ್ಟ್, ವರಗಳಾಗಲಿ, ಒಂದು ದಾನವಾಗಲಿ ಮೇಲಿಂದನೇ ಬರ್ತದೆ. ಅದು ಇಲ್ಲಿ ಭೂ ಸಂಬಂಧವಾದಂಥ ಯಾವ ವಿಷಯದಲ್ಲೇ ನಮಗೆ ಸಿಗೋದಿಲ್ಲ. ಅದಕ್ಕೆ ನಮ್ಗೆ ಏನು ಕೊಟ್ಟರು, ನಾನು ಕೆಲವು ವಿಷಯಗಳನ್ನು ನಿಮಗೆ ಪ್ರೋತ್ಸಾಹಪಡಿಸ್ತೇನೆ. ಇವತ್ತು ಅವರು ಫರ್ಗಿವ್ನೆಸ್ ಅಂದರೆ ಕ್ಷಮಿಸುವಂಥ ಜೀವಿತ. ಯಾವುದರಿಂದ ಅಂದರೆ ಪಾಪದಿಂದ ಕ್ಷಮಿಸಿದ್ದಾರೆ. ಮತ್ತು ನಮಗೆ ರಕ್ಷಣೆ ಕೊಟ್ಟಿದ್ದಾರೆ, ನಂಬಿಕೆಯನ್ನು ಕೊಟ್ಟಿದ್ದಾರೆ. ನಂಬಿಕೆ ಮುಖಾಂತರ ನೀತಿವಂತರ ಜೀವಿತ, ರೈಚಸ್ನೆಸ್ ಲೈಫ್ ಕೊಟ್ಟಿದ್ದಾರೆ. ಮತ್ತೆ ಬಹಳ ಮುಖ್ಯವಾದಂಥ ಒಬ್ಬ ವ್ಯಕ್ತಿ ನಮಗೆ ಕೊಟ್ಟೋದು ಹೋಗ್ಬೇಕಾದ್ರೆ. ಯಾರು? ಅದೇ ನೀವು ಜಾನ್ 14:15-16 ಹೋದ್ರಿ, 17. ಸತ್ಯದ ಆತ್ಮವನ್ನು ನಾನು ನಿಮಗೆ ಕೊಟ್ಟು ಹೋಗ್ತೀನಿ, ಬಿಟ್ಟು ಹೋಗ್ತೀನಿ. ಅವ್ರು ಎಲ್ಲಿರ್ತೇನೆ ಅಂತ ಹೇಳಿದ್ದಾರೆ? ನಮ್ಮ ಹೃದಯದಲ್ಲಿ ಇರ್ತೀನಿ. ನಾನು ಇಲ್ಲಿ ಡ್ವೆಲ್ ಮಾಡ್ತೇನೆ, ಇಲ್ಲಿ ನಿವಾಸಿಸ್ತೇನೆ. ಈ ಲೋಕ ಅದು ಗೊತ್ತಾಗಲ್ಲ. ಈ ಲೋಕಕ್ಕೆ ಪವಿತ್ರಾತ್ಮನ ಬಗ್ಗೆ ಗೊತ್ತಿಲ್ಲ. ಇವತ್ತು ನೀವು ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ವಂಚನೆ ಮಾಡ್ತಾರೆ, ಮೋಸ ಮಾಡ್ತಾರೆ, ಆ ಪ್ರೀತಿ ಎಂಬ ರುಚಿ ತೋರಿಸ್ತಾರೆ, ಅಟ್ರಾಕ್ಷನ್ ಮಾಡ್ತಾರೆ. ಎಲ್ಲದರಲ್ಲಿ ಮೋಸ ಇದೇ ಇರ್ತದೆ. ನೀವು ಮೋಸಕ್ಕೆ ಒಳಗೋಗ್ತಾರೆ. ನಿಮಗೆ ದೇವರು ಒಂದು ಹೋಲಿ ಸ್ಪಿರಿಟ್ ಫ್ರೀಯಾಗಿ ನಮ್ಗೆ ಕೊಟ್ಟಿರ್ಬೇಕಾದ್ರೆ ನಾವು ಹೆಂಗೆ ಇಟ್ಕೋಬೇಕು, ಅದನ್ನು ಹೇಗೆ ನಮ್ಮ ಹೃದಯದಲ್ಲಿ ಇಟ್ಕೊಂಡು ಜೀವಿಸ್ತೀವಿ. ಯಾರೆಲ್ಲ ಪವಿತ್ರಾತ್ಮದಿಂದ ತುಂಬಿಸಿ ಅಭಿಷೇಕಿಸಲ್ಪಡ್ತಾರೋ ಅವರಿಗೆ ಯಾರು ಅಡ್ವೈಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಹೋಲಿ ಸ್ಪಿರಿಟ್ ವಿಲ್ ಬಿ ಲೀಡರ್ಸ್. ನಮ್ಮನ್ನು ನಡೆಸೋರೇ ಹೋಲಿ ಸ್ಪಿರಿಟ್. ಹೋಲಿ ಸ್ಪಿರಿಟ್ ವಿಲ್ ಬಿ ಮೇಕ್ ಅಸ್ ಹೋಲಿ. ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡೋದೇ ಪವಿತ್ರಾತ್ಮ. ಈ ಪವಿತ್ರಾತ್ಮ ನನ್ನ ಜೊತೆಗಿದ್ರೆ ನಾನು ಕ್ರಿಸ್ತನನ್ನು ಪ್ರೀತಿಸಲಿಕ್ಕೆ, ಸಭೆಯನ್ನು ಪ್ರೀತಿಸಲಿಕ್ಕೆ ಸಾಧ್ಯ. ಅದಕ್ಕೆ ನಾನು ಕೆಲವು ವಿಷಯಗಳನ್ನ ಹೇಳ್ತೇನೆ. ಇವತ್ತು ವಾಟ್ ಈಸ್ ದ ಮಾರ್ಕ್ ಆಫ್ ದ ಟ್ರೂ ಫಾಲೋವರ್ಸ್ ಆಫ್ ಜೀಸಸ್ ಅಂಡ್ ಲವರ್ ಆಫ್ ಜೀಸಸ್? ಯಾರು ನಿಜವಾಗಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಾರೆ ಮತ್ತು ಯೇಸು ಸ್ವಾಮಿಯನ್ನ ಪ್ರೀತಿ ಮಾಡ್ತಾರೆ. ಇವತ್ತು ನಾವು ಹೇಗೆ ನಾವು ಇದನ್ನ ತೋರಿಸ್ಬೋದು? ನಾವು ಬಹಳ ಜನ ಹೇಳ್ತಾರೆ, ಬ್ರದರ್ ನಾನು ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡ್ತೀನಿ, ಅದನ್ನು ಹಿಂಬಾಲಿಸ್ತೀನಿ ಅಂತ ಹೇಳ್ತಾರೆ. ಹೇಗೆ ಅಂದರೆ ಒಂದು ಬೈಕ್ ತಗೋಬೋದು, ಅಥವಾ ಕಾರ್ ತಗೋಬೋದು, ಒಂದು ಮನೆ ತಗೋಬೋದು. ಐ ಲವ್ ಜೀಸಸ್, ಜೀಸಸ್ ಲವ್ಸ್ ಯು, ಒಂದು ಸ್ಟಿಕ್ಕರ್ ಹಾಕೊಂತೀವಿ, ಅದು ಇದು ತೋರಿಸ್ತೀವಿ. ನಾನು ಹಾಕೊಂಡಿಲ್ಲ ನನ್ನ ಬೈಕಿಗೆ ಜೀಸಸ್ ರೈನ್ಸ್ ಅಂತ ಹಾಕೊಂಡೆ. ನೋಡಿ, ಇದೆಲ್ಲ ಹೊರಗಡೆ ತೋರಿಕೆ. ಇದು ಏನ್ ತೋರಿಸುತ್ತೆ ಅಂದ್ರೆ, ನಾನೊಬ್ಬ ಯೇಸು ಸ್ವಾಮಿ ನೋಡ್ತಾ ಇದ್ದೀನಿ, ಸಭೆಗೆ ಹೋಗ್ತಾ ಇದ್ದೀನಿ, ಒಂದು ಕ್ರಿಶ್ಚಿಯನ್ ಈ ತರ ಇಟ್ಕೊಂಡ್ರೆ ಅವ್ರಿಗೆ ಗೊತ್ತಾಗ್ಬೇಕು ಅಂತ. ಆದ್ರೆ ಲೈಫ್ ನಮಗೆ ಮುಖ್ಯ. ಅದು ಔಟ್ವರ್ಡ್ ಎಲ್ಲ
ಹೊರಗಡೆ ಜೀವಿತ, ಒಳಗಡೆ ಲೈಫ್ ಬದಲಾವಣೆ ಆಗಬೇಕು. ಅದನ್ನೇ ನಾನು ಹೋಲಿ ಸ್ಪಿರಿಟ್ ನಮಗೆ ಕೊಡ್ತಾರೆ. ಹೇಗೆ ಇಲ್ಲಿ ನೋಡಿ, 1ನೇ ಯೋಹಾನ, ಇದನ್ನು ಹೇಳಿ ನಾನು ಮುಗಿಸ್ತೇನೆ. 1ನೇ ಯೋಹಾನ 2ನೇ ಅಧ್ಯಾಯ 1ನೇ ಯೋಹಾನ 2ನೇ ಅಧ್ಯಾಯ 27ನೇ ವಚನ. ಏನ್ ಹೇಳ್ತದಂದ್ರೆ, ಆತನಿಂದ ನೀವು ಹೊಂದಿದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವುದು ಅವಶ್ಯವಿಲ್ಲ. ಬ್ರದರ್ ಲೂಕಸ್ ಏನ್ ಹೇಳಿದ್ರು? ಜಾನ್ 14:14, ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ಆತನ ವಾಕ್ಯಗಳನ್ನ ನನ್ನ ಹೃದಯದಲ್ಲಿ, ಅಂದ್ರೆ ಆತನ ಆಜ್ಞೆಗಳನ್ನ ನನ್ನ ಹೃದಯದಲ್ಲಿ ಇಟ್ಕೊಂಡು ನಾನು ಜೀವಿಸ್ತೇನೆ, ಕೈಗೊಳ್ತೇನೆ ಅಂತ ಹೇಳ್ತೇನೆ. ಇದು ಯಾವಾಗ ನನಗೆ ಬರ್ತದೋ ಅವಾಗಲೇ ಪವಿತ್ರ ಆತ್ಮದಿಂದ ಅಭಿಷೇಕ ಹೊಂದಿದಂತ ಮನುಷ್ಯನಿಗೆ ಉಪದೇಶ, ಟೀಚಿಂಗೇ ಬೇಕಾಗಿಲ್ಲ. ಈಸ್ ಆಲ್ವೇಸ್ ಸ್ಪಿರಿಟ್ ಫುಲ್. ಯೇಸುವನ್ನು ಹಿಂಬಾಲಿಸ್ತಾ ಇರ್ತಾರೆ, ಯೇಸುವಿನ ಹಾಗೆ ಜೀವಿಸ್ಲಿಕ್ಕೆ ಕಾಯಿಸ್ಬಿಡ್ತಾರೆ, ಸಭೆಗೆ ಸಪೋರ್ಟ್ ಆಗಿರ್ತದೆ. ನನ್ನ ಸಹೋದರ ಜೊತೆಗೆ ನಾನು ಫೆಲೋಶಿಪ್ ಮಾಡ್ತಾ ಇರ್ತೀನಿ, ನನ್ನ ಸಹೋದರಿ ಜೊತೆಗೆ ನಾನು ಫೆಲೋಶಿಪ್ ಮಾಡ್ತಾ ಇರ್ತೀನಿ. ಇದೆಲ್ಲ ನನ್ನಲ್ಲಿ ಪವಿತ್ರಾತ್ಮ ಇಲ್ಲ ಅಂದ್ರೆ ನಾನು ಮಾಡೋದು. ನಾನು ಇದನ್ನು ಚೆಕ್ ಮಾಡ್ಕೊಳ್ಬೇಕು, ನೀವು ಚೆಕ್ ಮಾಡ್ಕೊಳ್ಳಿ. ನನ್ನಲ್ಲಿ ಪವಿತ್ರಾತ್ಮ ಇದ್ರೆ ಇವೆಲ್ಲ ಕಾರ್ಯಗಳು ನನ್ನಲ್ಲಿ ನಡೀತವೆ. ಇವು ನಡೀತಾ ಇಲ್ಲ ಅಂದ್ರೆ ನನ್ನಲ್ಲಿ ಏನಿಲ್ಲ, ಪವಿತ್ರಾತ್ಮನ ಅಭಿಷೇಕ ಇಲ್ಲ. ಅಲ್ಲಿ ಹೇಳ್ತಾನೆ, ಆತನು ಮಾಡಿದ ಅಭಿಷೇಕವು ಎಲ್ಲಾ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂತದ್ದಾಗಿದೆ, ಸತ್ಯವಾಗಿದೆ, ಇದು ಸುಳ್ಳಲ್ಲ. ಯು ಬಿಲೀವ್ ಇಟ್. ಇದನ್ನು ನೀವು ನಂಬ್ರಿ, ವಿಶ್ವಾಸಿಸ್ರಿ. ನನಗೇನ್ ಬೇಕು? ಪ್ರೈಮರಿಲಿ ನನಗೆ ಪವಿತ್ರಾತ್ಮ ಬೇಕು, ಆತನ ಅಭಿಷೇಕ ಬೇಕು. ಎವ್ರಿ ಡೇ, ಪ್ರತಿ ದಿವಸ ನಾನು ವಿಲ್ಲಿಂಗ್ಲಿ, ಅಂದ್ರೆ ನಾ ಸೋ ಇಚ್ಛೆಯಿಂದ. ನೋಡ್ರಿ, ಈಗ ನೀವು ಊಟ ಮಾಡ್ಬೇಕಂದ್ರೆ ನಿಮ್ಗೆ ಯಾರಾದರೂ ಊಟ ಮಾಡಿಸ್ತಾರ? ನೀವು ಬೆಳೆದಿರಾ? ಇನ್ನೂ ಇಲ್ವಾ? ನೀವೇ ಊಟ ಮಾಡ್ತಿರಲ್ಲ. ವೆನ್ ಯು ಆರ್ ಟೇಕಿಂಗ್ ಫುಡ್ ವಿಲ್ಲಿಂಗ್ಲಿ ಅಲ್ಲ ಅದು. ವೆನ್ ಯು ಆರ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್, ನೀವು ವಿಲ್ಲಿಂಗ್ಲಿ ಮಾಡ್ತೀರಿ, ಸೋ ಇಚ್ಛೆಯಿಂದ ಮಾಡ್ತೀರಿ. ಏನು? ಯೇಸುವನ್ನು ಪ್ರೀತಿಸುವಂಥದ್ದು, ಯೇಸುವಿನ ಹಾಗೆ ನಾವು ಜೀವಿಸುವಂಥದ್ದು, ಆತನ ವಾಕ್ಯಗಳನ್ನ, ಆತನ ಆಜ್ಞೆಗಳನ್ನ ಕೈಗೊಳ್ಳೋದನ್ನ ದೇವರು ನಮಗೆ ಸಹಾಯ ಮಾಡ್ತಾರೆ. ಅದರಿಂದ ನಮ್ಗೇನಾಗುತ್ತೆ? ಪ್ರತಿ ದಿವಸ ನಾನೇನ್ ಮಾಡ್ತೇನೆ? ದೇವರಿಗೆ ಪ್ರೇಸ್ ಮಾಡ್ತೇನೆ, ಸ್ತುತಿಸ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ದೇವರ ಭಯದಲ್ಲಿ ನಾನು ಜೀವಿಸ್ತಾ ಇರ್ತೇನೆ ಮತ್ತು ನಡೀತಾ ಇರ್ತೇನೆ. ಪಾಪದ ಮೇಲೆ ನಾನು ಜಯ ಹೊಂದುತ್ತಾ ಇರ್ತೇನೆ. ಬೆಕ್ಕು ಹೇಗೆ ಬಿತ್ತು ಇಮಿಡಿಯೇಟ್ ಎದ್ದೇಳ್ತದ ಇಲ್ವಾ? ಹಾಗೆ ನೀವು ಬೀಳ್ತಾ ಇರ್ತೀರಿ. ನಾನು ಎಷ್ಟೋ ಸಲ ಬಿದ್ದಿದ್ದೀನಿ, ನಾನು ಮತ್ತೆ ಎದ್ದಿದ್ದೀನಿ. ಈಗೂನು ಜಾರ್ತಾ ಇರ್ತದೆ, ಮತ್ತೆ ನಾನು ಎತ್ತೀನಿ. ನೀವು ಬೀಳ್ತಾ ಇರ್ತೀರಿ, ಯಾಕೆ ನೀವೆಲ್ಲ ಮಕ್ಕಳು. ಎಸ್ಆರ್ನೋ? ಅದಕ್ಕಾಗಿ ನಾನು ನಿಮ್ಮನ್ನು ಪ್ರೋತ್ಸಾಹಪಡಿಸ್ತೇನೆ. ಕ್ರಿಸ್ತನನ್ನು ಪ್ರೀತಿಸುವಾಗ ನಮಗೆ ಎಲ್ಲ ಒಂದು ಪ್ರೀತಿ ವಿಷಯದಲ್ಲಿ ಅನೇಕ ತೊಂದರೆಗಳು ಬರ್ತವೆ. ಕಲಿಬೇಕಾದ್ರೆ ಎಲ್ಲ ಸಮಸ್ಯೆಗಳು ಬರ್ತವೆ. ಅದನ್ನು ಜಯಿಸಬೇಕಂದ್ರೆ ಪವಿತ್ರ ಆತ್ಮ ನಮಗೆ ಬೇಕು. ಅದಕ್ಕೆ ನಾವು ಜಯ ಹೊಂದಬೇಕು. ಒಂದು ದಾಹದಿಂದ ಇರಲಿಕ್ಕೆ, ಒಂದು ಉತ್ಸಾಹದಿಂದ ಇರಲಿಕ್ಕೆ ಪವಿತ್ರ ಆತ್ಮ ನಮಗೆ ಸಹಾಯ ಮಾಡ್ತಾರೆ. ಅದೇ ನಿಮ್ಮಲ್ಲಿ ಬರಬೇಕು, ಅದೇ ನೀವು ಹೊಂದಿಕೊಳ್ಳಬೇಕು. ಅಷ್ಟು ಮಾತ್ರವಲ್ಲ, ನೀವು ಸಭೆಗೆ ಕ್ರಮವಾಗಿ ಬರ್ತೀವಿ. ಎಲ್ಲೇ ಇರಿ ನೀವು, ಅಟ್ಲೀಸ್ಟ್ ಮಂತ್ಲಿ ಒನ್ಸ್. ನೀವು ಹೊರಗಡೆ ಇರುವಂತ ನನ್ನ ಬ್ರದರ್ ಸಿಸ್ಟರ್ಸ್, ನೀವು ಹೆಂಗ್ ಬ್ರದರ್ ಇದ್ದೀರಲ್ಲ, ಅಟ್ಲೀಸ್ಟ್ ನಾನು 1 ಮಂತಿಗಾದ್ರೂ ಬರಬೇಕು ಸ್ವಾಮಿ. ಒಳಗಡೆ ಆ ಡಿಸೈರ್ ಬರಬೇಕು. ಅವಾಗಲೇ ನಿಮ್ಮನ್ನ ಹೋಲಿ ಸ್ಪಿರಿಟ್ ವಿಲ್ ಲೀಡ್ ಯು. ಅವಾಗ ನಿಮ್ಮನ್ನು ನಡೆಸ್ತಾರೆ. ನಿಮ್ಗೆ ಡಿಸೈರ್ ಇಲ್ಲ ಅಂದ್ರೆ ಹೇಗೆ ನಡೆಸ್ತಾರೆ? ಇದೇ ನನ್ನ ಜೀವಿತ, ಇದೇ ನನ್ನ ಲೈಫು, ಇಷ್ಟೇ ನನ್ನ ಬಾವಿಯಲ್ಲಿರುವಂಥ ಕಪ್ಪೆ, ನಾನು ಇಷ್ಟೇ ಆರಾಮಾಗಿ ಹೋಗ್ತೇನೆ. ಅದಕ್ಕೆ ಇತರನ್ನ ನಾವು ಪ್ರೀತಿಸಬೇಕು. ಯೇಸುವನ್ನು ಪ್ರೀತಿಸಿದ ಮೇಲೆ ಇತರನ್ನು ಪ್ರೀತಿಸಬೇಕು. ಕ್ಷಮೆ ಕೇಳುವಂಥದ್ದು, ಕ್ಷಮಿಸುವಂಥದ್ದು, ಭಾರ ಹೊತ್ತುಕೊಳ್ಳುವಂಥದ್ದು, ಇತರನ್ನ ಪ್ರೀತಿಸುವಂಥದ್ದು.
ಯಾಕೆಂದರೆ ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಏನು ಕೊಟ್ಟಿದ್ದಾರೆ? ಆತನ ಪ್ರೀತಿ ರಸವನ್ನು. ರೋಮ 5:5 ವಚನ ಓದಿ ನಾವು ಪ್ರಾರ್ಥನೆಯಲ್ಲಿ ಹೋಗೋಣ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ವಚನ ಓದಿ ರೋಮ 5:5 ಬರ್ಕೊಳ್ಳಿ. ನೋಟ್ಸ್ ಕೊಟ್ಟಿದ್ದು ನಿಮಗೆ, ನೋಟ್ ಪ್ಯಾಡ್ ಕೊಟ್ಟಿದ್ದು, ಪೆನ್ ಕೊಟ್ಟಿದ್ದು ಸುಮ್ಮನೆ ಬಾಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ. ರೋಮ 5:5 ಈ ನಿರೀಕ್ಷೆಯು ನಮ್ಮ ಆಸೆಯನ್ನು ಭಂಗಪಡಿಸುವುದಿಲ್ಲ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಹೌದಲ್ರಿ? ಧಾರಾಳವಾಗಿ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನ ಮೂಲಕ ನಮಗೆ ಏನ್ ಕೊಟ್ಟಿದ್ದಾರೆ? ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವನ್ನು ನಮಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಒಪ್ಪಿಸಿಕೊಡೋಣ. ಸ್ವಾಮಿ, ಇಲ್ಲಿವರೆಗೆ ನಮ್ಮೊಟ್ಟಿಗೆ ನೀವು ಮಾತಾಡಿದ್ರಿ. ಯೇಸು ಸ್ವಾಮಿಯನ್ನು ಪ್ರೀತಿಸುವಂಥದ್ದು, ಆತನ ಸಭೆಯನ್ನು ಪ್ರೀತಿಸುವಂಥದ್ದು. ನಾನು ಒಂದು ಪಾರ್ಟ್ ಆಫ್ ದ ಬಾಡಿ, ಪ್ರತಿಯೊಬ್ಬ ಪಾರ್ಟ್ ಆಫ್ ದ ಬಾಡಿಗೆ, ಮಕ್ಕಳಿಗೆ, ಪ್ರತಿಯೊಬ್ಬರಿಗೆ ವ್ಯಾಲ್ಯೂ ಇದೆ. ನನ್ನ ಪ್ರೀತಿಯ ಮಕ್ಕಳೇ, ತಲೆಗಳನ್ನು ಬಾರಿಸೋಣ. ಕರ್ತನ ಮುಂದೆ ನಮ್ಮನ್ನು ಒಪ್ಪಿಸಿಕೊಟ್ಟು ದೇವರಿಗೆ ಭಯಂಕರವಾಗಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡೋಣ ಅಂತ ಹೇಳಿ ನಿಮ್ಮ ಹೃದಯದಲ್ಲಿ ಭಾರವಾಗಿ ದೇವರು ಒಪ್ಪಿಸಿಕೊಡ್ರಿ. ದೇವರು ಸಹಾಯ ಮಾಡಿ. ಪ್ರೀತಿಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ. ಕರ್ತನೆ, ನೀವು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿಮ್ಮ ಒಬ್ಬನೇ ಮಗನ ನಮಗೋಸ್ಕರ ಕಳಿಸಿಕೊಟ್ಟಿದ್ದೀರಿ ಸ್ವಾಮಿ. ಆತ ನಂಬುವವನು ಒಬ್ಬನಾದರೂ ನಾಶವಾಗಬೇಡ, ಅವರು ನಿತ್ಯ ಜೀವನ ಸೇರ್ಬೇಕೆಂಬುದೇ ನಿಮ್ಮ ಉದ್ದೇಶವಾಗಿದೆ ಸ್ವಾಮಿ. ನಾನು ಯಾರನ್ನ ತೀರ್ಪು ಮಾಡೋಕ್ಕೆ ಬಂದಿಲ್ಲ, ಅವರನ್ನು ನಾನು ನಿತ್ಯ ಜೀವಕ್ಕೆ ಸೇರಿಸ್ಬೇಕೆಂಬುದಕ್ಕಾಗಿ ನಾನು ಈ ಲೋಕಕ್ಕೆ ಬಂದೇನಂತ ವಾಗ್ದಾನ ಮಾಡಿದಂಥ ಯೇಸು ಸ್ವಾಮಿ, ನಿಮಗೆ ಸ್ತೋತ್ರ. ನಮ್ಮ ಸಭೆಯಲ್ಲಿರುವಂಥ ನನ್ನ ಎಲ್ಲ ಟೀನ್ಸ್, ಯೂತ್ಸ್ ಮಕ್ಕಳಿಗಾಗಿ ನಾವು ಸ್ತೋತ್ರ ಸಲ್ಲಿಸ್ತಾರೆ ಸ್ವಾಮಿ. ಅವ್ರನ್ನ ಆತ್ಮದಿಂದ ತುಂಬಿಸ್ರಿ, ಜ್ಞಾನ ಕೊಟ್ಟು, ಕೃಪೆ ಕೊಟ್ಟು, ಆಲೋಚನೆ ಕೊಟ್ಟು, ಅವ್ರ ಹೃದಯವನ್ನು ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಪ್ರಯಾಸಪಡ್ರಿ, ಸಹಾಯ ಮಾಡಿ. ಲೆಟ್ ಅಸ್ ಟ್ರೈ ಟು ಲರ್ನ್ ಅಂತ ನಾನು ಹೇಳ್ತೀನಿ ಸ್ವಾಮಿ. ಹೌದು ಕರ್ತನೆ, ಯಾಕಂದರೆ ನಾವು ಯಾರು ಪರ್ಫೆಕ್ಟ್ ಅಲ್ಲ ಸ್ವಾಮಿ. ನೀವೇ ನಮಗೆ ಸಹಾಯಕನಾಗಿದ್ದೀರಿ, ಪವಿತ್ರ ಆತ್ಮನೆ ನಡೆಸುವಂಥರಾಗಿದ್ದೀರಿ. ಎಲ್ಲ ವಿಷಯದಲ್ಲಿ ಮಕ್ಕಳನ್ನು ಸಂಧಿಸಿ ಬದುಕಿಸ್ರಿ. ಮುಂದಿನ ಎಲ್ಲ ಕಾರ್ಯಗಳಲ್ಲಿ ನೀವಿದ್ದು ಮಹಿಮೆ ಹೊಂದಬೇಕಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆ.